ಪ್ರೈಸ್ ದಿ ಲಾರ್ಡ್. 27ನೇ ಕೀರ್ತನೆ ಅದರಲ್ಲಿ 6ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಡುವುದು ಎಂಬುದಾಗಿ ದಾವೀದನು ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ನನ್ನ ವೈರಿಗಳ ಮೇಲೆ ನನ್ನ ತಲೆ. ನಂಬಿಕೆಯಿಂದ ಎಲ್ಲರೂ ಒಂದು ನಿಮಿಷ ಅರಿಕೆ ಮಾಡ್ರಿ, ನನ್ನ ವೈರಿಗಳ ಮುಂದೆ ನನ್ನ ತಲೆ ಎತ್ತಲ್ಪಡುತ್ತದೆ. ನೀವು ಹೇಳ್ತಾ ಇರೋದು ನಂಬಿಕೆಯಿಂದ ಹೇಳ್ತಾ ಇಲ್ಲ, ನಂಬಿಕೆಯಿಂದ ಅರಿಕೆ ಮಾಡ್ರಿ, ನನ್ನ ವೈರಿಗಳ ಮುಂದೆ ನನ್ನ ತಲೆ ಎತ್ತಲ್ಪಡುತ್ತದೆ. ನೀವು ಯಾವ ರೀತಿ ಅರಿಕೆ ಮಾಡಿದ್ದೀರೋ, ಎಷ್ಟು ಪರ್ಸೆಂಟ್ ಆಸಕ್ತಿಯಲ್ಲಿ ಅರಿಕೆ ಮಾಡಿದ್ದೀರೋ ಅದೇ ರೀತಿ ನಿಮ್ಮ ಜೀವಿತದಲ್ಲಿ ನೆರವೇರಲಿ. ಪ್ರೈಸ್ ದಿ ಲಾರ್ಡ್. ದಾವೀದನು ಹೇಳುತ್ತಿರುವ ಮಾತು, ನನ್ನ ತಲೆ ನನ್ನ ವೈರಿಗಳ ಮುಂದೆ ಎತ್ತಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎತ್ತಲ್ಪಟ್ಟಿರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ್ಯಕ್ಚುಲಿ ದಾವೀದನು ಒಂದನ್ನು ತಿಳಿದುಕೊಳ್ಳಿರಿ, ನಾವು ಯಾವ ಜಾಗದಲ್ಲಿ ಎತ್ತಲ್ಪಡಲು, ನಮ್ಮ ತಲೆ ಎತ್ತಲ್ಪಡಲು ಇಚ್ಛಿಸಿದರೆ ಅದು ಯಾರು ಬೇಕಾದ್ರೆ ಅದನ್ನು ತಲೆಯನ್ನು ತಗ್ಗಿಸಬಹುದು. ಆದರೆ ನನ್ನ ಪರಲೋಕದ ದೇವರು, ನಾವು ಆರಾಧಿಸುತ್ತಿರುವ ಅಪ್ಪ ನಮ್ಮ ತಲೆಯನ್ನು ಎತ್ತಲು ಇಚ್ಛಿಸಿದರೆ ಅದನ್ನು ಯಾರಿಂದಲೂ ಆಮೇಲೆ ತಗ್ಗಿಸಲು ಸಾಧ್ಯವೇ ಇಲ್ಲ. ಹೌದನೂರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಹಿಂದೆ ಇರುವ ಎಲ್ಲರೂ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವೇ ಎತ್ತೋದಿಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಯಾರು ಬೇಕಾದರೂ ತಗ್ಗಿಸಬಹುದು. ಆದರೆ ದೇವರ ಒಂದು ಸಾರಿ ಒಬ್ಬನನ್ನು ಎತ್ತಿದ್ರೆ ಯಾರು ಅದನ್ನು ತಗ್ಗಿಸಲು ಸಾಧ್ಯವಿಲ್ಲ. ಕೀರ್ತನೆಗಾರನಾಗಿರುವ ದಾವೀದನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನನ್ನ ತಲೆ ಎತ್ತಲ್ಪಡುತ್ತದೆ ಎಂಬ ನಂಬಿಕೆಯಲ್ಲಿ ಅವರೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ನಂಬಿಕೆಯಲ್ಲಿ ಅರಿಕೆ ಮಾಡ್ತಾ ಇದ್ದಾರೆ, ನನ್ನ ತಲೆ ಆಗಲೇ ಎತ್ತಲ್ಪಟ್ಟಿದೆ ಎಂಬುದಾಗಿ. ಆದರೆ ಇವರು ಇರುವ ಪರಿಸ್ಥಿತಿ ಯಾವ ಪರಿಸ್ಥಿತಿ? ಈಗ ಇವರು ಇರುವ ಪರಿಸ್ಥಿತಿ ನನ್ನ ತಲೆ ಎತ್ತಲ್ಪಟ್ಟಿದೆ ಎಂಬುದಾಗಿ ನಂಬಿಕೆಯಲ್ಲಿ ಅರಿಕೆ ಮಾಡ್ತಾ ಇದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ದಿ ಲಾರ್ಡ್, ಮರಣವು ಜೀವವು ನಿನ್ನ ನಾಲಿಗೆ ವಶದಲ್ಲಿದೆ. ನೀವು ಯಾವುದನ್ನು ಅರಿಕೆ ಮಾಡುತ್ತೀರೋ ಅದು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ಇವರು ನಂಬಿಕೆಯಲ್ಲಿ ಹೇಳ್ತಾ ಇದ್ದಾರೆ. ನನ್ನ ತಲೆ ಎತ್ತಲ್ಪಟ್ಟಿದೆ ಎಂಬುದಾಗಿ, ಎತ್ತಲ್ಪಡುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಇವಾಗ ಇವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಅದೇ ಕೀರ್ತನೆ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಪಾಯ ಕಾಲದಲ್ಲಿ ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸಿದನು. ಈಗ ಪ್ರೈಸ್ ದಿ ಲಾರ್ಡ್, ಇವನನ್ನು ಹಾಗಂದ್ರೆ ಯಾವ ರೀತಿ ಮಾಡಿದ್ದಾರೆ? ಅಡಗಿಸಿದ್ದಾರೆ, ಮುಚ್ಚಿದ್ದಾರೆ, ಅಡಗಿಸಿದ್ದಾರೆ. ಇವರು ಯಾವ ಕಾಲದಲ್ಲಿ ಜೀವಿಸುತ್ತಾ ಇದ್ದಾರೆ? ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಪಾಯ ಕಾಲದಲ್ಲಿ ಇದ್ದೇನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಮುಚ್ಚಿರುವ, ಈ ಅಡಗಿಸಿರುವ ದಾವೀದನ್ನು ದೇವರು ಮುಚ್ಚಿದ್ದಾರೆ, ಅಡಗಿಸಿದ್ದಾರೆ. ಇವರು ಯಾವ ಕಾಲದಲ್ಲಿದ್ದಾರೆ? ಅಪಾಯ ಕಾಲದಲ್ಲಿದ್ದಾರೆ. ನಿಮಗೆ ಉದಾಹರಣೆಗೋಸ್ಕರ ಅದೇ ಕೀರ್ತನೆಗಳಿಂದ ನಿಮಗೆ ಕೆಲ ವಾಕ್ಯಗಳನ್ನು ಹೇಳಿಕೊಡುತ್ತೇನೆ. 3ನೇ ಕೀರ್ತನೆ ಅದರಲ್ಲಿ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 3ನೇ ಕೀರ್ತನೆ 1ನೇ ವಾಕ್ಯ ಮತ್ತು 2ನೇ ವಾಕ್ಯದಲ್ಲಿ, ನನಗೆ ವೈರಿಗಳು ಅನೇಕರಿದ್ದಾರೆ, ಅವರಿಗೆ ದೇವರಿಂದ ಸಹಾಯವೇ ಆಗುವುದಿಲ್ಲ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ಹೇಳುತ್ತಾ ಇದ್ದಾರೆ. 22ನೇ ಕೀರ್ತನೆ ಅದರಲ್ಲಿ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ಅದಾದ್ಮೇಲೆ ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. 31ನೇ ಕೀರ್ತನೆ 13ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅನೇಕರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದು ಒಳಸಂಚು ಮಾಡುತ್ತಾ ಇದ್ದಾರೆ, ಅವರು ಪಿಸುಗುಟ್ಟುವ ಮಾತು ನನ್ನ ಕಿವಿಗೆ ಬಿದ್ದಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಇವರ ಪರಿಸ್ಥಿತಿ, ಇವರು ಯಾವ ರೀತಿ ಇದ್ದಾರಂದ್ರೆ ಅಪಾಯ ಕಾಲದಲ್ಲಿ ಇದ್ದಾರೆ. ಇಂಥ ಸಮಯದಲ್ಲಿ ದೇವರು ಇವನನ್ನು ಮೇಲೆತ್ತುತ್ತಾರೆ, ನನ್ನನ್ನು ಮೇಲೆತ್ತುತ್ತಾರೆ ಎಂಬುದಾಗಿದ್ರೆ ದೇವರು ಆ ರೀತಿ ಎತ್ತಲಿಲ್ಲ. ಬದಲಾಗಿ ದೇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವರನ್ನು ಅಡಗಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕರು ಹೇಳುವ ಮಾತು, ನನ್ನನ್ನು ದೇವರ ಮೇಲೆತ್ತಲಿಲ್ಲ, ನನ್ನನ್ನು ಪ್ರೈಸ್ ದಿ ಲಾರ್ಡ್ ದೇವರು ಕೈ ಬಿಟ್ಬಿಟ್ರು, ಪ್ರೈಸ್ ದಿ ಲಾರ್ಡ್ ದೇವರು ನನಗೇನು ಮಾಡಿಲ್ಲ ಎಂಬುದಾಗಿ ಹೇಳುವ ಮಾತುಗಳು ಅನೇಕರು ಹೇಳುವುದುಂಟು. ಆದರೆ ನಿಜವೇನೋ ಗೊತ್ತಾ? ದೇವರು ನಿನ್ನನ್ನು ಅಡಗಿಸಿಟ್ಟಿದ್ದಾರೆ. ಅಡಗಿಸಿಟ್ಟಿರುವುದಕ್ಕೆ ದೇವರು ನಿನ್ನನ್ನು ಕೈ ಬಿಟ್ಟಿಲ್ಲ, ಈಗಲೂ ನಿನ್ನನ್ನು ಮುಚ್ಚಿದ್ದಾರೆ, ಮರೆ ಮಾಡಿದ್ದಾರೆ. ಅದಕ್ಕೆ ಗುರುತು ಏನೆಂದರೆ, ನೀನು ಈಗಲೂ ಉಸಿರಾಡುತ್ತಿರುವುದಕ್ಕೆ ಕಾರಣ ಆತನು ನಿನ್ನನ್ನು ಇದುವರೆಗೂ ಮರೆಮಾಚಿ ಕಾಪಾಡಿ ನಡೆಸಿಕೊಂಡು ಬರುತ್ತಿದ್ದಾರೆ. ಹಲ್ಲೆಲೂಯಾ. ಯಾಕೆ ದೇವರು ನನ್ನನ್ನು ಅಡಗಿಸಿದ್ದಾರೆ? ಕೀರ್ತನೆಯಲ್ಲಿ ನಾವು ಓದಿದ್ವಿ, 27ನೇ ಕೀರ್ತನೆ ಅದರಲ್ಲಿ 5ನೇ ವಾಕ್ಯದಲ್ಲಿ, ಅಪಾಯ ಕಾಲದಲ್ಲಿ ನನ್ನನ್ನು ಅಡಗಿಸುವ ದೇವರು ಎಂಬುದಾಗಿ. ಯಾಕೆ ನನ್ನನ್ನು ದೇವರು ಅಡಗಿಸಿಟ್ಟಿದ್ದಾರೆ? ಒಂದು 5 ಕಾರ್ಯಗಳನ್ನು ಇಂದು ಸತ್ಯವೇದದಿಂದ ನಿಮ್ಮ ಮಧ್ಯದಲ್ಲಿ ಹೇಳಿ ನಾನು ಮುಗಿಸಲು ಇಷ್ಟಪಡುತ್ತೇನೆ. ಜೀಸಸ್, ಯಾಕೆ ದೇವರು ನನ್ನನ್ನು ಮರೆ ಮಾಡಿದರು? ಕೀರ್ತನೆಗಾರನ್ ಹೇಳ್ತಾ ಇದ್ದಾರೆ, ನನ್ನನ್ನು ಮರೆ ಮಾಡಿದ್ದಾರೆ ಅಡಗಿಸಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ, ನನ್ನನ್ನು ಯಾಕೆ ದೇವರು ಅಡಗಿಸಿಟ್ಟಿದ್ದಾರೆ?
ವಾಕ್ಯದ ಮೂಲಕ ಒಂದು 5 ಕಾರ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ಇಂದು ನಾನು ಹೇಳಿಕೊಡಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ, ದೇವರು ನಮ್ಮನ್ನು ಅಡಗಿಸಿಡಲು ಕಾರಣ, ನಾವು ನಾಶವಾಗದೇ ಇರುವುದಕ್ಕೋಸ್ಕರ ದೇವರು ನಮ್ಮನ್ನು ಅಡಗಿಸಿಡುವ ದೇವರಾಗಿದ್ದಾರೆ. ನಂಬಿಕೆ ಇರುವವರು ಮಾತ್ರ ನನ್ನನ್ನು ಅದಕ್ಕೋಸ್ಕರ ನಾನು ಅಡಗಿಸಿಟ್ಟಿದ್ದಾರೆ ಎಂಬ ನಂಬಿಕೆ ಇರುವವರು ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ದಾವೀದನ ಜೀವಿತವನ್ನು ನಾವು ನೋಡುವಾಗ ಪ್ರೈಸ್ ದಿ ಲಾರ್ಡ್, ಅವನನ್ನು ಹೇಗಾದರೂ ಕೊಲ್ಲಬೇಕೆಂಬುದಾಗಿ ಸೌಲ್ ರಾಜನು ಅವನನ್ನು ಕೊಲ್ಲುವುದಕ್ಕೋಸ್ಕರ ಪ್ರತಿದಿನ ಅವನನ್ನು ಹಿಂಬಾಲಿಸುತ್ತಿದ್ದನು, ಬಯಸುತ್ತಿದ್ದನು, ಹುಡುಕುತ್ತಿದ್ದನು. ಈ ಸೌಲನನ್ನು ಕುರಿತು ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ, ಅವನು ಸಮಸ್ತ ಇಸ್ರಾಯೇಲ್ ಜನರಿಗೆ ರಾಜನಾಗಿದ್ದನು. ಎಲ್ಲ ಅಧಿಕಾರವು ಅವನ ಕೈ ಕೆಳಗಿತ್ತು. ಅವನಿಗೆ ಆ ಎಲ್ಲ ಸೈನಿಕರು ಅವನ ಅಧೀನದಲ್ಲಿದ್ದರು. ಅವನೊಂದು ಮಾತು ಹೇಳಿದ್ರೆ ತಕ್ಷಣ ನೆರವೇರುತ್ತದೆ. ಅದಕ್ಕೆ ಅವನೊಂದು ಮಾತು ಹೇಳಿ ಒಂದು ಕಾರ್ಯ ನಡೀತು. ನೀವು ಯಾಕೆ ಹಿಂಗೆ ಮಾಡಿದೆ ಎಂಬುದಾಗಿ ಪ್ರಶ್ನೆ ಮಾಡುವುದಕ್ಕೆ ಒಬ್ಬರು ಕೂಡ ಇಸ್ರಾಯೇಲ್ ಜನರಲ್ಲಿ ಇರಲಿಲ್ಲ. ಈಗ ನಮ್ಮ ದೇಶಗಳಲ್ಲಿ MP MLAಗಳಿದ್ದಾರೆ. 5 ವರ್ಷ ನಾವು ಓಟ್ ಹಾಕಿ ಅವರನ್ನು ಚೇಂಜ್ ಮಾಡ್ಬೋದು ಅಥವಾ ಇರಿಸ್ಬೋದು, ಇಷ್ಟ ಇದ್ದರೆ ಇರಿಸ್ಬೋದು. 5 ವರ್ಷ ಆಳ್ವಿಕೆ ಇರುವವರೇ ಏನಾದರೂ ಒಂದು ಕಾರ್ಯವನ್ನು ಮಾಡುವಾಗ ಅವರನ್ನು ವಿರೋಧಿಸಿ ಏನು ಮಾತಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಅವರು ನಮ್ಮನ್ನು ಎಲ್ಲಿ ಕಳಿಸ್ಬಿಡ್ತಾರೆ? ಸ್ವಲ್ಪ ಮಾಧ್ಯಮದವರು ಬೇರೆಯವರು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ತಕ್ಷಣ ಅವರನ್ನು ಎಲ್ಲಿ ಕಳಿಸ್ತಾರೆ? ನೆಕ್ಸ್ಟ್ ಡೇ ಜೈಲಿಗೆ ಏನೋ ಸುಳ್ಳಾದ ಕೇಸನ್ನು ಹಾಕಿ ಅವರನ್ನು ಜೈಲಿಗೆ ಕಳಿಸ್ಬಿಡ್ತಾರೆ. ಒಂದು ಸಮಸ್ಯೆ ಇಸ್ರಾಯೇಲ್ ಜನರಿಗೆ ರಾಜ, ಎಲೆಕ್ಷನಲ್ಲಿ ಗೆದ್ದವನಲ್ಲ, ರಾಜ. ಅವನ ಉಸಿರಿರುವವರೆಗೂ ಅವನೇ ರಾಜ, ಅವನೇ ಅಧಿಕಾರದಲ್ಲಿರುವವನು. ಇಂಥವನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸೌಲನು ದಾವೀದನನ್ನು ಕೊಲ್ಲುವುದಕ್ಕೋಸ್ಕರ ಪ್ರತಿದಿನ ಪ್ರಯತ್ನಿಸುತ್ತಾ ಇದ್ದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿದಿನ ದಾವೀದನನ್ನು ಕೊಲ್ಲುವುದಕ್ಕೋಸ್ಕರ ಪ್ರಯತ್ನಿಸುತ್ತಿದ್ದರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಾವೀದನನ್ನು, ಅವನ ನೆರಳನ್ನು, ಅವನ ಬಟ್ಟೆಯನ್ನು ಕೂಡ ಸೌಲನ ಕೈಯಲ್ಲಿ ಮುಟ್ಟುವುದಕ್ಕೆ ಆಗಲಿಲ್ಲ. 1 ಸಾಮುವೇಲ್ ಪುಸ್ತಕ 18ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 1 ಸಾಮುವೇಲ್ ಚಾಪ್ಟರ್ 18:11 ಈ ರೀತಿಯಾಗಿ, 2 ಸಾರಿ ದಾವೀದನನ್ನು ಕೊಲ್ಲುವುದಕ್ಕೋಸ್ಕರ ಸೌಲನು ಈಟಿಯನ್ನು ಎಸೆದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ರಾಜರು ಸೈನಿಕದಲ್ಲಿರುವವರಿಗೆಲ್ಲ ವಿಶೇಷವಾದ ಟ್ರೈನಿಂಗ್ ಇರುತ್ತೆ. ಒಬ್ಬನು ಹೊಡಿಯಕ್ಕೆ ಬಂದರೆ ಯಾವ ರೀತಿ ತಡಿಬೇಕು, ಅವರಿಗೆಲ್ಲ ವಿಶೇಷವಾದ ಟ್ರೈನಿಂಗ್ ಇರುತ್ತೆ. ಸ್ಪಿಯರ್ ಯಾವ ರೀತಿ, ಈಟಿಯನ್ನು ಯಾವ ರೀತಿ ಎಸಿಬೇಕು, ಅದು ಎಸಿದ್ರೆ ಎಲ್ಲಿ ಹೋಗಿ ಬೀಳಬೇಕು, ಎಲ್ಲ ಪಕ್ಕಾ ಟ್ರೈನಿಂಗ್ ಇರುತ್ತೆ. ದಾವೀದನ ಮುಂದೆ ಇದ್ದಾನೆ, 2 ಸಾರಿ ಈಟಿಯನ್ನು ಎಸಿತಾ ಇದ್ದಾನೆ, ಆದರೆ ಅವನ ಬಟ್ಟೆಗೂ ಕೂಡ ತಾಕಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಷ್ಟು ಹುಡುಕಿದರು, ಬಾಕಿ ಪ್ರೈಸ್ ದಿ ಲಾರ್ಡ್, ದೇವರು ಅವನ ದಾವೀದನನ್ನು ಅದರಲ್ಲಿ ಕಾಪಾಡಿದರು ಎಲ್ಲ ಸಮಯದಲ್ಲಿ ಕಾಪಾಡಿದರು. ಒಂದು ದೊಡ್ಡ ಸೈನ್ಯ ಒಬ್ಬನನ್ನು ಹುಡುಕಿಕೊಂಡು ಬರ್ತಾ ಇದೆ, ದೇವರು ದಾವೀದನನ್ನು ಕಾಪಾಡಿದರು. ದಾವೀದನು ಒಬ್ಬನೇ ಅಂದರೆ ಎಲ್ಲೋ ಹೋಗಿ ಬಚ್ಚಿಕೊಂಡ್ಬಿಡ್ಬೋದು, ಎಲ್ಲೋ ಹೋಗಿ ಅಡಗಿಕೊಳ್ಬೋದು. ಯಾವುದೋ ಒಂದು ಬಳ್ಳಿಯ ಕೆಳಗೋ, ಗವಿಯಲ್ಲೋ, ಗುಹೆಯಲ್ಲೋ, ಎಲ್ಲೋ ಒಂದು ಕಡೆ ಬೆಟ್ಟದ ಮರೆಯಲ್ಲೋ ಎಲ್ಲೋ ಹೋಗಿ ಬಚ್ಚಿಕೊಬೋದು. ದಾವೀದನೊಂದಿಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬಲಹೀನರು, ಸಾಲಗಾರರು, ಅದೇ ರೀತಿ ಪ್ರೈಸ್ ದಿ ಲಾರ್ಡ್ ವಿಕಲರು, ಗುಣಗುಟ್ಟುವವರು ಅನೇಕರು ದಾವೀದನೊಂದಿಗೆ ಇದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಷ್ಟು ಜನರನ್ನು ಕರ್ಕೊಂಡು ಇವನು ಓಡ್ತಾ ಇದ್ದಾನೆ. ಇವನನ್ನು ಅಟ್ಟಾಡಿಸ್ಕೊಂಡು ಯಾರು ಬರ್ತಾ ಇದ್ದಾರೆ? ಸೌಲ್ ರಾಜ ಬರ್ತಾ ಇದ್ದಾನೆ ಒಂದು ಸೈನಿಕರೊಂದಿಗೆ. ಆದರೂ ಕೂಡ ದಾವೀದನನ್ನು ಮುಟ್ಟುವುದಕ್ಕೆ ಆಗಲಿಲ್ಲ. ಕಾರಣ ಏನು? ದಾವೀದನೇ ಒಂದು ದೇಶದ ರಾಜನೇ ನಿಮ್ಮನ್ನು ಹುಡುಕ್ತಾ ಇದ್ದಾರೆ, ಒಂದು ದೇಶದ ಸೈನಿಕರೆಲ್ಲ ನಿಮ್ಮನ್ನು ಹುಡುಕ್ತಾ ಇದ್ದಾರೆ, ದೇಶವೇ ನಿಮ್ಮನ್ನು ಹುಡುಕ್ತಾ ಇದೆ. ಆದರೂ ಕೂಡ ನೀವು ಅವರ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಳ್ಳಲು ಕಾರಣ ಏನು? ಅವರು ಒಂದು ಮಾತನ್ನು ಹೇಳ್ತಾರೆ. 27ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಪತ್ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವವನಾಗಿದ್ದಾನೆ. ಮತ್ತೊಮ್ಮೆ ಹೇಳುತ್ತೇನೆ, ಆತನು ನನ್ನನ್ನು ಆಪತ್ ಕಾಲದಲ್ಲಿ ಗುಪ್ತ ಸ್ಥಳದಲ್ಲಿ ಅಡಗಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯಾರನ್ನು ಮರೆ ಮಾಡುತ್ತಾರೋ ಅವರು ಭಾಗ್ಯವಂತರಾಗಿರುತ್ತಾರೆ. ಕಾರಣ ದೇವರು ಯಾರನ್ನು ಮರೆ ಮಾಡುತ್ತಾರೋ ಅವರು ಶತ್ರುವಿನ ಕಣ್ಣಿಗೆ ಕಾಣುವುದಿಲ್ಲ. ಕೀರ್ತನೆ 18ನೇ ಕೀರ್ತನೆ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Psalms 18:17 ದಾವೀದನು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ? ನನ್ನ ಶತ್ರುಗಳು ನನಗಿಂತ ಬಲಿಷ್ಠರು, ಶತ್ರುಗಳು ನನಗಿಂತ ಬಲಿಷ್ಠರು. ಪ್ರೈಸ್ ದಿ ಲಾರ್ಡ್. 38ನೇ ಕೀರ್ತನೆ 19ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನನ್ನನ್ನು ವಿರೋಧಿಸುತ್ತಿರುವ ವೈರಿಗಳು ಬಹು ಮಂದಿ ಇದ್ದಾರೆ, ಅನೇಕರಿದ್ದಾರಪ್ಪ.
ನಾನು ಒಬ್ಬನೇ ಇದ್ದೇನೆ, ಅಲ್ಲಿ ದೊಡ್ಡ ಒಂದು ಸೈನ್ಯವೇ ನನ್ನನ್ನು ಹುಡುಕ್ತಾ ಇದೆ. ಹಾಗಿದ್ದರೂ ಯಾಕೆ ನಿನ್ನನ್ನು ಇನ್ನೂ ಮುಟ್ಟಿಲ್ಲ ದಾವೀದನೇ ಎಂಬುದಾಗಿ ಕೇಳಿದ್ರೆ ಅವರು ಒಂದೇ ಒಂದು ಸಾಕ್ಷಿಯನ್ನು ಹೇಳ್ತಾರೆ, ಆತನು ನನ್ನನ್ನು ಮರೆ ಮಾಡುತ್ತಾ ಇದ್ದಾರೆ, ನನ್ನ ಅಪ್ಪ ನನ್ನನ್ನು ಮರೆ ಮಾಡುತ್ತಾ ಇದ್ದಾನೆ, ನಾನು ಆರಾಧಿಸುವ ದೇವರು ನನ್ನನ್ನು ಮರೆ ಮಾಡುತ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ನನ್ನನ್ನು ಆರಿಸಿಕೊಂಡು ಇದುವರೆಗೂ ಕಾಪಾಡಿ ನಡೆಸುತ್ತಿರುವ ದೇವರು ಎಂಬುದಾಗಿ ಹೇಳುವರು ಶಬ್ದವಾಗಿ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಅರ್ಥವಾಗುವುದಕ್ಕೋಸ್ಕರ ಸತ್ಯವೇದದಿಂದ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜೋಬ್ ಚಾಪ್ಟರ್ 1:8. ಅದರಲ್ಲಿ ದೇವರು ಸೈತಾನನನ್ನು ನೋಡಿ ಕೇಳ್ತಾ ಇದ್ದಾರೆ, ನೀನು ನನ್ನ ಮಗನಾಗಿರುವ ಯೋನನ್ನು ನೀನೇನು ಮಾಡ್ತಾ ಇದ್ದ ನೋಡ್ತಾ ಇದೆಯಾ, ನೋಡ್ಕೊಂಡು ಬಂದ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸೈತಾನ್ ಏನಂತ ರಿಪ್ಲೈ ಮಾಡಿದಾಗ ಗೊತ್ತಾ? 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೈತಾನ್ ಹೇಳ್ತಾ ಇದ್ದಾನೆ, ಯೋಬನಿಗೂ ಅವನ ಸ್ವಾಸ್ಥ್ಯಕ್ಕೂ ಅವನ ಮನೆಗೂ ಎಲ್ಲ ಅವನ ಕುಟುಂಬಕ್ಕೆ ಎಲ್ಲದಕ್ಕೂ ಸುತ್ತಮುತ್ತಲು ನೀವೇನು ಮಾಡಿದ್ದೀರಾ? ಬೇಲಿ ಹಾಕಿದ್ದೀರಪ್ಪ, ನಾನು ಎಲ್ಲಿಂದ ನೋಡಲಿ? ದೇವ್ರು ಕೇಳ್ತಾ ಇದ್ದಾರೆ 8ನೇ ವಾಕ್ಯದಲ್ಲಿ ನೀನು ನೋಡ್ದ ಎಂಬುದಾಗಿ. 10ನೇ ವಾಕ್ಯದಲ್ಲಿ ಅವ್ನು ರಿಪ್ಲೈ ಕೊಡ್ತಾ ಇದ್ದಾನೆ, ಅವನ ಸ್ವಾಸ್ಥ್ಯಕ್ಕೆ, ಅವನ ಮನೆಗೆ, ಅವನ ಸುತ್ತ ಕುಟುಂಬಕ್ಕೆ ಎಲ್ಲದಕ್ಕೂ ನೀವೇನು ಮಾಡಿಬಿಟ್ಟಿದ್ದೀರಾ? ಬೇಲಿಯನ್ನು ಹಾಕ್ಬಿಟ್ಟಿದ್ದೀರಾ. ನಾನು ಎಲ್ಲಿಂದ ಅವನ್ನ ನೋಡೋದಕ್ಕೆ ಸಾಧ್ಯ? ಒಂದನ್ನು ತಿಳಿದುಕೊಳ್ಳಿರಿ, ನಾವು ನಮಗೋಸ್ಕರ ಬೇಲಿಯನ್ನು ಹಾಕಿದ್ರೆ ಯಾರು ಬೇಕಾದರೂ ಅದರೊಳಗೆ ಬರ್ಬೋದು. ನಾನು ಬೆಂಗಳೂರಲ್ಲಿ ಒಂದು ಮೀಟಿಂಗೋಸ್ಕರ 2 ತಿಂಗಳು ಮುಂಚೆ ಹೋಗಿರ್ಬೇಕಾದ್ರೆ ಪಕ್ಕದ ಬಿಲ್ಡಿಂಗಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್, ಅದ್ರ ಸುತ್ತಲೂ ನಾನು ಫಸ್ಟ್ ಟೈಮ್ ಅಲ್ಲೇ ನೋಡಿದ್ದು. ಕಾಂಪೌಂಡ್ ಸುತ್ತಲೂ 3 ವೈರ್ ಇದೆ, 3 ವೈರ್. ಆ 3 ವೈರ್ನ ದಾಟಿನೇ ಆ ಕಡೆ ಹೋಗ್ಬೇಕು. ಅದರಲ್ಲಿ ಬೋರ್ಡ್ ಒಂದು ಚಿಕ್ಕದಾಗಿ ಹಾಕಿದ್ದಾರೆ, ಅಲ್ಲಲ್ಲಿ ಇದರಲ್ಲಿ ಕರೆಂಟ್ ಇದೆ, ಯಾರು ಇದನ್ನು ಮುಟ್ಟಬೇಡಿ. ಕರೆಂಟ್ ಇದರಲ್ಲಿ ಕೊಟ್ಟಿದ್ದಾರೆ, ಯಾರು ಇದನ್ನು ಮುಟ್ಟಬೇಡಿ. ಏನಕ್ಕೋಸ್ಕರ ಈ ರೀತಿಯಾಗಿ ಹಾಕಿದ್ದಾರೆ? ಕಳ್ಳ ಏನು ಮಾಡಬಾರ್ದು, ಒಳಗೆ ಬರಬಾರ್ದು ಎಂಬುದಾಗಿ. ಒಂದು ಮನೆಯಲ್ಲಿ ವಿಡಿಯೋ ತುಂಬ ವೈರಲ್ ಆಯಿತು. ಒಂದು ಮನೆಯಲ್ಲಿ ಒಂದು ದೊಡ್ಡ ನಾಯನ್ನು ಸಾಕಿದ್ರು. ನಾಯನ್ನು ಏನಕ್ಕೋಸ್ಕರ ಸಾಕ್ತಾರೆ? ಕಳ್ಳ ಯಾರು ಏನು ಮಾಡಬಾರ್ದು, ಒಳಗೆ ಬರಬಾರ್ದು. ಅವ್ನು ಕಳ್ಳ ಒಳಗೆ ಬಂದ್ಬಿಟ್ಟು ಕದೀತಾ ಇದ್ದಾನೆ, ಅದು ಸುಮ್ಮನೆ ಹಾಗೆ ಮಲಗಿದೆ. ಅದಾದಮೇಲೆ ಅದ್ರ ಜೊತೆ ಹೀಗೆ ಆಟ ಆಡ್ತಾ ಇದ್ದಾನೆ. ಆಟ ಆಡ್ಬಿಟ್ಟು ಮತ್ತೆ ಹೋಗಿ ಒಂದು ಥಿಂಗ್ಸನ್ನು ಎತ್ತಿ ಬ್ಯಾಗ್ ಒಳಗೆ ಇಡ್ತಾ ಇದ್ದಾನೆ. ಮತ್ತೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡ್ಬಿಟ್ಟು ಹಾಗೆ ಹೋಗ್ತಾ ಇದ್ದಾನೆ. ಕಳ್ಳ ಬರಬೇಕೆಂಬುದಾಗಿ ಅಂದುಕೊಂಡ್ರೆ ಅವನಿಗೆ ಯಾವುದು ಏನಿಲ್ಲ. ನಾವು ನಮ್ಮ ಮನೆಯನ್ನು ಕಾಯುವುದಕ್ಕೋಸ್ಕರ ಎಷ್ಟು ದೊಡ್ಡ ಬೇಲಿಯನ್ನು ಹಾಕಿದರೂ ಶತ್ರು ಅದರೊಳಗೆ ಬರಲು ಚಾನ್ಸ್ ಇದೆ. ಆದರೆ ಪರಲೋಕದ ದೇವರು ಒಂದು ಬೇಲಿಯನ್ನು ನಮ್ಮ ಮನೆಯ ಸುತ್ತಲೂ, ನಮ್ಮ ಕುಟುಂಬದ ಸುತ್ತಲೂ ಹಾಕಿದ್ರೆ ಒಬ್ಬರು ಕೂಡ ಒಳಗೆ ನೋಡುವುದಕ್ಕೂ ಅಧಿಕಾರವನ್ನು ದೇವರು ಕೊಡುವುದಿಲ್ಲ. ಕಾರಣ ಏನಕ್ಕೋಸ್ಕರ ಗೊತ್ತಾ? ನಾವು ಹಾಕುವ ಕಾಂಪೌಂಡೆಲ್ಲ ನಮಗೆ ಎಷ್ಟು ಎತ್ತರವಿದೆಯೋ ಅಷ್ಟು ಎತ್ತರ ಮಾತ್ರ ಹಾಕುತ್ತೇವೆ. ಆದರೆ ದೇವರು ಹಾಕುವ ಎತ್ತರ ಎಷ್ಟು ಎತ್ತರ ಗೊತ್ತಾ? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶವು ನನ್ನ ಸಿಂಹಾಸನವು, ಭೂಮಿಯು ನನ್ನ ಪಾದಪೀಠವು. ಆಮೇಲೆ ಅಷ್ಟು ದೊಡ್ಡ ದೇವರು ಒಂದು ಬೇಲಿಯನ್ನು ಹಾಕಿದ್ರೆ ಯಾವ ಶತ್ರು ಅದರೊಳಗೆ ನೋಡುವುದಕ್ಕೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದಾರೆ, ನಾನು ನೋಡ್ದ ನಿನ್ನ ಯೋಬನನ್ನು ಎಲ್ಲಿಂದ ನೋಡೋದು? ಅವನ ಸುತ್ತಲೂ ನೀವೇನು ಮಾಡಿಬಿಟ್ಟಿದ್ದೀರಾ? ಬೇಲಿಯನ್ನು ಹಾಕ್ಬಿಟ್ಟಿದ್ದೀರಲ್ಲ. ಕೀರ್ತನೆ 66ನೇ ಕೀರ್ತನೆ ಅದರಲ್ಲಿ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶವು, ಪ್ರೈಸ್ ದಿ ಲಾರ್ಡ್, ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶವು ಭೂಮಿಯು. ಈಗ ಹೇಳ್ರಿ, ಯೋಬನನ್ನು ನೋಡೋದಿಕ್ಕಾಗುತ್ತಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಷ್ಟು ನಮ್ಮನ್ನು ಕಾಯುತ್ತಿರುವ ದೇವರು ಒಂದು ನನ್ನ ಸುತ್ತಲೂ ಬೇಲಿ ಹಾಕಿದ್ದಾರೆ ಎಂಬ ನಂಬಿಕೆಯವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲೇ ಹೇಳ್ರಿ ಹಲ್ಲೆಲೂಯಾ. ಒಂದು ಹಾಡಿದ್ಯಲ್ಲ, ಸುತ್ತಲೂ ಬೇಲಿ ಇಟ್ಟು ಮಧ್ಯದಲ್ಲಿ ನನ್ನ ಇಟ್ಟು ಕಣ್ಣುಗುಡ್ಡೆಯಂತೆ, ಓ ಸುತ್ತಲೂ ಮಧ್ಯದಲ್ಲಿ ನನ್ನ ಇಟ್ಟು ಕಣ್ಣುಗುಡ್ಡೆಯಂತೆ. ಪ್ರೈಸ್ ದಿ ಲಾರ್ಡ್. ಹಂಗಂದ್ರೆ ದೇವರು ಏನಕ್ಕೋಸ್ಕರ ನನ್ನನ್ನು ಅಡಗಿಸಿಟ್ಟಿದ್ದಾರೆಂದರೆ, ಏನಕ್ಕೋಸ್ಕರ ನನ್ನನ್ನು ಮರೆ ಮಾಡಿ ಇಟ್ಟಿದ್ದಾರೆ? ನಾನು ನಾಶವಾಗದೇ ಇರುವುದಕ್ಕೋಸ್ಕರ ದೇವರು ನನ್ನನ್ನು ಮರೆ ಮಾಡಿ ಇಟ್ಟಿದ್ದಾರೆ. ನಿಮಗೆ ಸತ್ಯವೇದದಿಂದ ಇನ್ನೊಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡಲು ಇಷ್ಟಪಡುತ್ತೇನೆ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರನ್ನು ದಾಸರನ್ನಾಗಿ ಇಟ್ಟಿದ್ದನು ಫಾರೋಹನು. ಈಗ ಮೋಶೆಯ ಮುಖಾಂತರ ಆ ಜನರನ್ನು ಬಿಡಿಸುವುದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾರೆ, ನೀನು ಅವನನ್ನು ಜನರನ್ನು ನೀನು ಬಿಟ್ಬಿಡ್ಬೇಕೆಂಬುದಾಗಿ ಹೇಳುವಾಗ ಫಾರೋಹನು ಒಂದು ಮಾತನ್ನು ಹೇಳ್ತಾ, ಅವನ ಹೃದಯವು, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನ ಹೃದಯವು ಕಠಿಣವಾಯಿತು.
ಈಗ ಹೃದಯವು ಕಠಿಣವಾಗುವಾಗ ದೇವರು ಒಂದೊಂದೇ ಬಾಧೆಯನ್ನು ಕೊಡ್ತಾ ಇದ್ದಾರೆ. ಮೊದಲನೇ ಬಾಧೆ ಯಾವುದು? ಮೊದಲನೇ ಬಾಧೆ ಯಾವುದು? ಅಲ್ಲ, ಈಗ ಒಂದು ವರ್ಷದೊಳಗೆ ರಕ್ಷಣೆ ಹೊಂದಿ ಬಂದಿರೋರು ಅಂದರೆ ಓಕೆ, ನೀವೆಲ್ಲ ರಕ್ಷಣೆ ಹೊಂದಿ ಇನ್ನೂ ಹಾಲು ಕುಡಿಯುವ ಕೂಸುಗಳಾಗಿದ್ದಾರೆ, ನಾನೇನು ಮಾಡೋದು? ಮೊದಲನೇ ಅದ್ಭುತ ಯಾವುದು ಎಂಬುದಾಗಿ ಮೀನುಗಳು. ಮೊದಲನೇ ಅದ್ಭುತ ಯಾವುದು? ಯಾರಾದ್ರೂ ಹೇಳ್ತೀರಾ? ನೀವು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ, ಶಬ್ದವಾಗಿ ಹೇಳಿ. 10 ಬಾಧೆಗಳಲ್ಲಿ ಮೊದಲನೇ ಬಾಧೆ ಯಾವುದು? ರೂಪಕ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನು ಮೊದಲನೇ ಬಾಧೆ? ನೀರು ರಕ್ತವಾಯಿತು. ಅದಕ್ಕೆ ಮೀನು ಸತ್ತು ಹೋಯಿತು. ಮೀನು ಸತ್ತೋಗಿ ಮೀನಲ್ಲಿರುವ ರಕ್ತ ಆಚೆ ಬಂದು ನೀರು ರಕ್ತವಾಯ್ತಂತೆ. ಪ್ರೈಸಲ್ಲ, ನಿಮ್ಮ ಥಿಯಾಲಜಿ ಎಲ್ಲ ಸೂಪರ್. ಪ್ರೈಸಲ್ಲ. ಮೊದಲನೇ ಬಾಧೆ ನೀರು ರಕ್ತವಾಯಿತು. ಈಗ ಕೇಳ್ತಾ ಇದ್ದಾನೆ, ಈಗ ನಾನು ಬಿಟ್ಬಿಡ್ತೀನಿ, ನೀವು ನೀರನ್ನ ಏನು ಮಾಡಿ? ಯಾಕಂದರೆ ಅರಣ್ಮನೆ ಒಳಗೆ ನಲ್ಲಿ ತೆಗೆದ್ರು ಏನು ಬರ್ತಾ ಇದೆ? ರಕ್ತ ಬರ್ತಾ ಇದೆ. ಕುಡಿಯುವ ನೀರು ಟ್ಯಾಪ್ ತೆಗೆದ್ರು ರಕ್ತ ಬರ್ತಾ ಇದೆ. ನಿನ್ನೆ ಬಾಟ್ಲಲ್ಲಿ ತೊಗೊಂಡ್ಬಂದಿದ್ದು ಸರಿ ಎಂಬುದಾಗಿ ಕುಡಿಯೋಣ ಎಂಬುದಾಗಿ ಬಾಟ್ಲ್ ಕ್ಯಾಪನ್ನು ಓಪನ್ ಮಾಡಿಬಿಟ್ಟು ಈಗ ಹಿಂಗಂತಾನೆ ರಕ್ತ, ಅಯ್ಯೋ ಆಗ್ತಾ ಇಲ್ಲ ಕುಡಿಯೋದಕ್ಕೆ. ಎಲ್ಲಿ ನೋಡಿದ್ರು ರಕ್ತ. ಅರಣ್ಮನೆಯಿಂದ ಹಿಡಿದು ಒಂದು ಚಿಕ್ಕ ಗುಲಾಮನ ಮನೆಯವರೆಗೂ ಎಲ್ಲರ ಮನೆಯಲ್ಲೂ ನೀರು ರಕ್ತ ಆಗ್ಬಿಡ್ತು. ಒಂದು ದಿವಸ ಇರ್ಬೋದು, ಇರೋಕ್ಕೆ ಆಗಲ್ಲ, ಸ್ಮೆಲ್ಲಲ್ಲಿ ಇರೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ? ಹೇಗಾದರೂ ಇದನ್ನೇನು ಮಾಡ್ಬಿಡಿ, ಚೇಂಜ್ ಮಾಡಿಬಿಡಿ, ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ ಎಂಬುದಾಗಿ ಹೇಳ್ದ. ಸರಿ ಆಯ್ತು ಎಂಬುದಾಗಿ ಈಗ ಮತ್ತೆ ರಕ್ತವಾಗಿರುವ ನೀರನ್ನು ಮತ್ತೆ ನೀರಾಗಿ ಮಾರ್ಪಡಿಸಿದರು. ಈಗ ಮತ್ತೆ ಅವನಿಗೆ ಹೃದಯವು ಕಠಿಣವಾಯಿತು. ಈಗ ಎರಡನೇ ಬಾಧೆ ಬರ್ತಾ ಇದೆ. ಏನು ಬಾಧೆ? ಕಪ್ಪೆಗಳು. ಟಿವಿಯಲ್ಲಿ ಇರೋದ್ರಿಂದ ಹಾಗೆ ಹೇಳ್ಬಿಟ್ರು. ಕಪ್ಪೆ ಬಂದವು. ಆಕ್ಚುಲಿ ಐಗುಪ್ತರು ಕಪ್ಪೆಯನ್ನು ಪೂಜೆ ಮಾಡ್ತಾರಂತೆ, ಅವರ ದೇವರಾಗಿ ಪೂಜೆ ಮಾಡ್ತಾರಂತೆ. ನಮ್ಮ ದೇಶದಲ್ಲಿ ಕೆಲ ಕಾರ್ಯಗಳನ್ನು ಪೂಜೆ ಮಾಡುವ ಜನರುಂಟು, ಅವರವರ ಇಷ್ಟಕ್ಕೆ ಅನುಗುಣವಾಗಿ. ಐಗುಪ್ತರು ಕಪ್ಪೆಯನ್ನು ಪೂಜೆ ಮಾಡ್ತಾರಂತೆ. ನೀನು ಕಪ್ಪೆಯನ್ನು ಪೂಜೆ ಮಾಡ್ತೀಯ, ಸರಿ ತಗೋ ಎಂಬುದಾಗಿ ಎಲ್ಲಿ ನೋಡಿದ್ರು ಕಪ್ಪೆ. ಎಲ್ಲೋ ಒಂದು ಕಡೆ ಅಲ್ಲೋ ಇಲ್ಲೋ ಕ್ವಾಕ್ ಕ್ವಾಕ್ ಎಂಬುದಾಗಿ ಹೇಳಿದ್ರೆ ಓಕೆ. ಮನೆಯಲ್ಲಿ ಬೆಡ್ರೂಮ್ ತೆಗೆದು ಮಲ್ಗೋತಿಕ್ಕೋದ್ರೆ ಅಲ್ಲಿ ಬೆಡ್ರೂಮ್ ಒಳಗೆ ಬೆಡ್ ಮೇಲೆ ಒಂದು 10 ಕಪ್ಪೆ. ಬೀರೋ ತೆಗೆದು ಡ್ರೆಸ್ ಚೇಂಜ್ ಮಾಡೋಣ ಎಂಬುದಾಗಿ ಬೀರೋ ತೆಗೆದ್ರೆ ಅದ್ರ ಮೇಲೆ ಒಂದು 10 ಕಪ್ಪೆ. ಬುಕ್ ತೆಗೆದು ಓದೋಣ ಎಂಬುದಾಗಿ ಬುಕ್ ತೆಗೆದ್ರೆ ಒಂದು 20 ಕಪ್ಪೆ. ಹಿಂಗೆ ಆಡ್ತಾ ಇದ್ರೆ ಯಾರಿಂದ ಇರೋದಕ್ಕಾಗುತ್ತೆ? ಸ್ಮೆಲ್ ಬೇರೆ, ಸೌಂಡ್ ಬೇರೆ, ತಡ್ಕೊಳಕ್ಕಾಗಲಿಲ್ಲ. ತಲೆನೋವು. ಒಂದು ಮನೆಯಲ್ಲಿ ಒಂದು ಚಿಕ್ಕ ಹುಳು ಕೀ 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 ಎಂಬುದಾಗಿ ಸೌಂಡ್ ಮಾಡ್ತಾ ಇರುತ್ತೆ. ಯಾರಾದರೂ ಕೇಳಿಸ್ಕೊಂಡಿದ್ದೀರಾ? ಎಲ್ಲಿಂದ ಬರ್ತಾ ಇದೆ ಎಂಬುದಾಗಿ ನಾವು ಹುಡುಕಿ ನಾವೇ ಸುಸ್ತಾಗಬೇಕು. ಅಷ್ಟವರೆಗೂ ಅದನ್ನ ನೋಡೋದಿಕ್ಕಂತೂ ಆಗೋದಿಲ್ಲ. ಒಟ್ಟಿನಲ್ಲಿ ಅದು ಸೌಂಡ್ ಮಾಡ್ತಾ ಇರುತ್ತೆ. ಒಂದು ನಿಮಿಷ ಜೋರಾಗಿ ಹಿಂಗೆ ತಟ್ಟಿದ್ರೆ ಒಂದು ನಿಮಿಷ ಹಂಗೆ ನಿಂತ್ಕೊಳ್ಳುತ್ತೆ, ಮತ್ತೆ ಸ್ಟಾರ್ಟ್ ಕಿರ್ಚೋದಿಕ್ಕೆ ಏನು ಮಾಡುತ್ತೆ? ಒಂದು 2 ನಿಮಿಷ ಅದನ್ನು ಕೇಳಿಸ್ಕೊಳ್ರಿ, ಆಟೋಮೆಟಿಕ್ಕಾಗಿ ನನಗೆ ತಲೆನೋವೇ ಬರಲ್ಲ ಅನ್ನೋವರೆಗೂ ತಲೆನೋವು ಬಂದ್ಬಿಡುತ್ತೆ. ಈಗ ಎಲ್ಲಿ ನೋಡಿದ್ರು ಮನೆ ಫುಲ್ಲು ಕಪ್ಪೆ. ಎಲ್ಲೋ ಒಂದ್ಸತಿ ಕ್ವಾಕ್ ಕ್ವಾಕ್ ಎಂಬುದಾಗಿ ಕೇಳಿದ್ರೆ ಓಕೆ, ಕ್ವಾಕ್ 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 ಎಂಬುದಾಗಿ 24 ಗಂಟೆ ಕೇಳಿದ್ರೆ ಏನಾಗುತ್ತೆ? ತಲೆನೋವು. ಈಗ ಆಗ್ತಾ ಇಲ್ಲ, ಮತ್ತೆ ಹೋಗಿ ಮೊರೆ ಇಡ್ತಾ ಇದ್ದಾನೆ. ಸರಿ ಆಯಿತು, ಕಪ್ಪೆ ಹೋಗುತ್ತೆ ಎಂಬುದಾಗಿ ಹೇಳಿದ್ರು. ಈಗ ಕಪ್ಪೆಗಳು ಹೋಗ್ಬಿಡ್ತು. ಈಗ ಮತ್ತೆ ಹೃದಯವನ್ನು ಕಠಿಣ ಮಾಡ್ತಾ ಇದ್ದಾನೆ. ಏನು ಬರ್ತಾ ಇದೆ? ಏನು ತಲೆಯಲ್ಲಿ ಇರುತ್ತಲ್ಲ, ಅದಕ್ಕೇನಂತೀರಾ? ಒಂದು ಚಿಕ್ಕ ಜೋಕನ್ನ ಹೇಳ. ಆ ಕಾಲದಲ್ಲಿ ಎಲ್ಲರ ತಲೆಯಲ್ಲೂ ಏನಿತ್ತು? ಈಗಿರುವ ಪೀಳಿಗೆಗಳು ಅದನ್ನು ನೋಡಿರೋದಕ್ಕೇನೆ ಚಾನ್ಸ್ ಇಲ್ಲ. ಆ ಕಾಲದಲ್ಲಿ ಸ್ಕೂಲ್ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು, ಕೆಲಸ ಮುಗಿಸ್ಕೊಂಡು ಬರ್ತಿದ್ದಂಗೆ ಸಂಜೆ 5 ಗಂಟೆ 6 ಗಂಟೆ ಮೇಲೆ ಸೀರಿಯಲ್ ನೋಡ್ಕೊಂಡು ಹಾಗೆ ಒಂದೊಂದೇ ಏನು ಹಿಡ್ಕೊಂಡು ಏನು ಮಾಡ್ತಾ ಇರ್ತಾರೆ? ಆ ಸಂಸ್ಕೃತಿನೇ ಹಾಗೆ ನಾಶವಾಯಿತು ನೋಡ್ರಿ. ಆಲ್ ಕ್ಲಿಯರ್ ಎಂಬುದಾಗಿ ಒಂದು ಶ್ಯಾಂಪೂವನ್ನು ಬಿಟ್ಟರು. ಆ ಆಲ್ ಕ್ಲಿಯರ್ ಶ್ಯಾಂಪು ಪ್ರೈಸಲಾಡ್ ಏನನ್ನು ಕ್ಲಿಯರ್ ಮಾಡ್ತು? ನಮ್ಮ ಕೂದಲನ್ನು ಹಾಗೆ ಕಮ್ಮಿ ಮಾಡಿಬಿಡ್ತು. ಆಗ ಇಲ್ಲಿವರೆಗೂ ಕೂದಲಿತ್ತು, ಈಗ ಕೂದಲು ಇಲ್ಲದೆ ಹೋಯ್ತು. ಏನು ಈಗ ಏನು ಬಂತು? ಎಲ್ಲಿ ನೋಡಿದ್ರು ಕಚ್ತಾ ಐತೆ, ತಡ್ಕೊಳಕ್ ಆಗ್ತಾ ಇಲ್ಲ.
ಏನೇನೋ ಶಾಂಪು ಯೂಸ್ ಮಾಡಿ ನೋಡ್ತಾ ಇದ್ದಾನೆ, ಪಾರವನ್ ಆಗ್ತಾ ಇಲ್ಲ, ಕಠಿಣವಾಯಿತು ಹೃದಯ, ಮತ್ತೆ ಅವ್ನು ಬೇಡ್ತಾ ಇದ್ದಾನೆ ಹೋಗ್ಲಿ ಎಂಬುದಾಗಿ. ಇವಾಗ ಆಯಿತು. ನೆಕ್ಸ್ಟು ವಿಷದ ಹುಳು, ಅದಾದಮೇಲೆ ಘೋರವಾದ ವ್ಯಾಧಿ, ಹುಣ್ಣುಗಳು, ಈ ಹುಣ್ಣಿನ ಬೊಬ್ಬೆಗಳು ಬಂತು. ಈ ರೀತಿಯಾಗಿ ಬಂದು ಲಾಸ್ಟಾಗಿ 7ನೇಯದಾಗಿ ಒಂದು ಕಾರ್ಯವು ಬಂತು. ಯಾವ ಕಾರ್ಯ ಗೊತ್ತಾ? ಒಂದು ಆನೆಕಲ್ಲಿನ ಮಳೆ ಇಸ್ರಾಯೇಲ್ ದೇಶದಲ್ಲಿ ಬಂತು. ಈ ಆನೆಕಲ್ಲಿನ ಮಲೆ ಇಸ್ರಾಯೇಲ್ ದೇಶದಲ್ಲಿ ಬರುವಾಗ ಏನು ನಡೀತು ಗೊತ್ತಾ? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಿಮೋಚನಾ ಕಾಂಡ ಪುಸ್ತಕ 9ನೇ ಅಧ್ಯಾಯ, ಅದರಲ್ಲಿ 15ನೇ ವಾಕ್ಯ 25ನೇ ವಾಕ್ಯವನ್ನು ಓದ್ರಿ. ವಿಮೋಚನಾ ಕಾಂಡ 9:25. ಕಲ್ಲಿನ ಮಳೆ ಐಗುಪ್ತ ದೇಶದ ಎಲ್ಲಾ ಕಡೆಯಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಯಲಿನಲ್ಲಿ ಇದ್ದ ಎಲ್ಲವನ್ನು ನಷ್ಟಪಡಿಸಿತು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬಯಲಿನಲ್ಲಿ ಇದ್ದಂಥ ಎಲ್ಲಾ ಪೈರುಗಳನ್ನು, ಮರಗಳನ್ನು, ಗಿಡಗಳನ್ನು ಏನ್ ಮಾಡಿತು? ನಾಶಪಡಿಸಿತು. ಮೃಗಗಳನ್ನು ನಾಶಪಡಿಸಿತು. ಕೆಲ ಮನುಷ್ಯರು ಅದರಲ್ಲಿ ಸತ್ತು ಹೋದರು. ಈಗ ರೀಸೆಂಟಾಗಿ ಹೋದ ವಾರದಲ್ಲಿ ಪ್ರೈಸ್ ದಿ ಲಾರ್ಡ್ ಕಾಶ್ಮೀರಲ್ಲಿ ಒಂದು ಕ್ಲೌಡ್ ಬಸ್ಟ್ ಎಂಬುದಾಗಿ ಆಯಿತು. ಮೇಲಿರುವ ಮೋಡವು ಹಾಗೆ ಕೆಳಗೆ ಬಂದು ಬಿತ್ತು. ಎಷ್ಟೊಂದು ಮನೆ ಹಾಗೆ ನೆಲಸಮವಾಗೋಯ್ತು. ಎಷ್ಟೊಂದು ಜನ ಪ್ರಾಣವನ್ನು ಬಿಟ್ಟರು. ಎಷ್ಟೋ ಪ್ರಾಣಿಗಳು ಪ್ರಾಣವನ್ನು ಬಿಟ್ಟಿತ್ತು. ನ್ಯೂಸಲ್ಲೆಲ್ಲ ಬಂತು. ಒಂದು ಮೋಡ ಹಾಗೆ ಬಂದು ಹಾಗೆ ಬಿದ್ದುಬಿಡ್ತಂತೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆನೆಕಲ್ಲಿನ ಮಳೆ ಬೀಳ್ತಾ ಇದೆ. ಆನೆಕಲ್ಲನ್ನು ನಾವೆಲ್ಲರೂ ನೋಡಿರ್ಬೋದು. ಚಿಕ್ಕ ಚಿಕ್ಕದಾಗಿ ಏನಿರುತ್ತೆ ಇರುತ್ತೆ. ಅದೇ ಒಂದೊಂದು ಇಷ್ಟಿಷ್ಟು ದಪ್ಪ ಇತ್ತು ಅಂದ್ಕೊಳ್ರಿ, ಮೇಲಿಂದ ಬಂದು ಬೀಳ್ತಾ ಇದೆ ಡಬ್ ಡಬ್ ಎಂಬುದಾಗಿ. ಯಾರ ಕೈಯಲ್ಲಾದರೂ ತಪ್ಪಿಸ್ಕೊಳ್ಳೋದಕ್ಕಾಗುತ್ತಾ? ಎಲ್ಲವನ್ನು ನಷ್ಟಪಡಿಸಿತು. ಈಗ 31ನೇ ವಾಕ್ಯವನ್ನು ಓದ್ರಿ. ಜವಗೋದಿಗೆ ದನೆಯು ಅಗಸನಿಕೆ ಮೊಗ್ಗೆಯು ಆಗಿದ್ದರಿಂದ ಆ 2 ಬೆಳೆಗೂ ನಷ್ಟವಾಯಿತು. ಜವೆಗೋದಿಗೆ ತೆನೆಯು ಅಗಸೆಗೆ ಮೊಗ್ಗೆಯು ಆಗಿದ್ದರಿಂದ ಆ 2 ಬೆಳೆಯು ನಷ್ಟವಾಯಿತು. ಈಗ 32ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಗೋಧಿಯು ಕಡಲೆಯು ಇಂದಿನ ಬೆಳೆಯಾದದರಿಂದ ಅದಕ್ಕೆ ನಷ್ಟವಾಗಲಿಲ್ಲ. ಜವೆಗೋದಿಯು ಮತ್ತು ತೆನೆ, ಈ ತೆನೆ ಬಿಟ್ಟಿದೆ, ಅದು ಆಲ್ರೆಡಿ ಹೊರಗೆ ಬಂದ್ಬಿಟ್ಟಿದೆ, ಫ್ರೂಟ್ ತೋರಿಸ್ತಾ ಇದೆ ಆಗಲೇ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನನ್ನನ್ನು ನೀವು ಕೊಯ್ದು ಇದು ಮಾಡ್ಬೋದು ಎಂಬುದಾಗಿ. ಆದರೆ ಕಡಲೆಯು ಮತ್ತು ಗೋಧಿಯು ಇನ್ನೂ ಏನು ಮಾಡಿಲ್ಲ? ಫ್ರೂಟ್ ಬಿಟ್ಟಿಲ್ಲ. ಇನ್ನೂ ಬರೀ ಎಲೆ ಮಾತ್ರ ಇದೆ, ಒಂದು ಕೂಡ ಕಾಯಿ ಬಿಟ್ಟಿಲ್ಲ. ಆದದ್ರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದು ಏನು ಮಾಡಲಿಲ್ವಂತೆ? ನಷ್ಟವಾಗಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರೇ, ಅನೇಕರು ಆಲ್ರೆಡಿ ಏನು ಮಾಡಿಬಿಟ್ಟಿದ್ದಾರೆ? ನನಗಿಂತ ಮೇಲ್ ಬಂದ್ಬಿಟ್ಟಿದ್ದಾರೆ ದೇವರೇ. ಅನೇಕರು ನನಗಿಂತ ಚೆನ್ನಾಗಿ ಬೆಳೆದಿದ್ದಾರೆ ದೇವರೇ. ಆಲ್ರೆಡಿ ಅವ್ರು ಫ್ರೂಟ್ ಬಿಟ್ಬಿಟ್ಟಿದ್ದಾರೆ, ಕಾಯನ ಬಿಟ್ಬಿಟ್ಟಿದ್ದಾರೆ ದೇವರೇ. ನಾನು ಇನ್ನೂ ಏನೂ ಇಲ್ವಲ್ಲ ದೇವರೇ. ಯಾರಾದರೂ ಈ ಪರಿಸ್ಥಿತಿಯಲ್ಲಿ ಈ ವಾಕ್ಯವನ್ನು ಕೇಳ್ತಾ ಇದ್ರೆ ಒಂದನ್ನು ನಾನು ಹೇಳಿಕೊಡಲು ಇಷ್ಟಪಡುತ್ತೇನೆ. ದೇವರು ನಿನ್ನನ್ನು ಇನ್ನೂ ಮರೆ ಮಾಡಿದ್ದಾರೆ. ಆಮೇಲೆ ಶಬ್ದವಾಗಿ ಹೇಳ್ತೀರಾ ಎಂಬುದಾಗಿ ಅಂದುಕೊಂಡೆ. ಏನಕ್ಕೋಸ್ಕರ ದೇವರು ನನ್ನನ್ನು ಮರೆ ಮಾಡಿದ್ದಾರೆ? ನನ್ನನ್ನು ನಾಶನದಿಂದ ತಪ್ಪಿಸುವುದಕ್ಕೋಸ್ಕರ ನನ್ನನ್ನು ಮರೆ ಮಾಡಿದ್ದಾರೆ. ಹಲ್ಲೆಲೂಯಾ. ಗೋಧಿಯು ಕಡಲೆಯು ಇಂದಿನ ಫಲವಾದದ್ದರಿಂದ ಅದು ನಾಶವಾಗಲಿಲ್ಲ, ನಷ್ಟವಾಗಲಿಲ್ಲ. ನನ್ನೊಂದಿಗೆ ಓದಿದ್ದವರೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ ದೇವರೇ. ನನ್ನೊಂದಿಗೆ ಇದ್ದವರೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಒಳ್ಳೆ ಮನೆಯಲ್ಲಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ. ನಾನು ಇನ್ನೂ ಹೀಗೆ ಇದ್ದೀನಲ್ಲ, ನನ್ನ ಜೀವಿತ ಹೀಗೆ ಇದೆಯಲ್ಲ. ಒಂದನ್ನು ತಿಳಿದುಕೊಳ್ಳಿರಿ, ನೀವು ನಾಶವಾಗದೇ ಇರುವುದಕ್ಕೋಸ್ಕರ ದೇವರು ನಿನ್ನನ್ನು ಅಡಗಿಸಿಟ್ಟಿದ್ದಾರೆ. ಶಬ್ದವಾಗಿ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೆಮೀಯನ ಪುಸ್ತಕ ಅದರಲ್ಲಿ 45ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆರೆಮೀಯ ಚಾಪ್ಟರ್ 45 ವರ್ಸ್ 5. ಯೆರೆಮೀಯನು ಬಾರೋಕನನ್ನು ನೋಡಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಬಾರೋಕನೇ, ನನಗೇನು ಆಶೀರ್ವಾದ ಇಲ್ವಲ್ಲ, ನನ್ನ ಜೀವಿತ ಇನ್ನೂ ಸೆಟ್ಲ್ ಆಗಿಲ್ವಲ್ಲ, ನನ್ನ ಒಡ ಹುಟ್ಟಿದವರೆಲ್ಲ ಒಳ್ಳೆ ಸ್ಥಾನದಲ್ಲಿದ್ದಾರೆ, ಆದರೆ ನಾನು ಇನ್ನೂ ಈ ರೀತಿ ಇದ್ದೇನಲ್ಲ ಎಂಬುದಾಗಿ ನೀನು ಕೊರಗ್ತಾ ಇದೆಯಾ? ಆ ವಾಕ್ಯವನ್ನು ಓದ್ರಿ. ಮಹಾಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ ಬಾರೋಕನೇ? ನಿರೀಕ್ಷಿಸಬೇಡ. ನಾನು ನರ ಜನ್ಮದಲ್ಲಿ ಎಲ್ಲರಿಗೂ ಕೇಡನ್ನು ಉಂಟು ಮಾಡುವೆನು. ಆದರೆ ನೀನು ಎಲ್ಲಿಗೆ ಹೋದರು ಪ್ರಾಣ ಒಂದನ್ನೇ ಸ್ವಾಚಿಕೊಂಡಿರುವುದಕ್ಕೆ ನಿನಗೆ ಅವಕಾಶ ಕೊಡುವೆನು. ನಿಮ್ಗೀಗ ಅರ್ಥ ಆಗ್ತಾ ಇದೆಯಾ?
ಏನಕ್ಕೋಸ್ಕರ ನನ್ನನ್ನು ದೇವರು ಇನ್ನೂ ಅಡಗಿಸಿಟ್ಟಿದ್ದಾರೆ, ಇನ್ನೂ ನನ್ನನ್ನು ಮೇಲೆತ್ತಿಲ್ಲ, ಇನ್ನೂ ನನ್ನನ್ನು ಪ್ರೈಸ್ ಲಾರ್ಡ್ ಉದ್ಧರಿಸಿಲ್ಲ, ಇನ್ನೂ ನನಗೆ ಆಶೀರ್ವಾದ ಕೊಟ್ಟಿಲ್ಲ, ಇನ್ನೂ ಪ್ರಮೋಷನ್ ಕೊಟ್ಟಿಲ್ಲ. ನನ್ನ ಜೊತೆ ಓದಿದವರು, ಒಡ ಹುಟ್ಟಿದವರೆಲ್ಲ ಒಳ್ಳೆ ಒಳ್ಳೆ ಸ್ಥಾನದಲ್ಲಿರುವಾಗ, ನನ್ನ ಫ್ರೆಂಡ್ಸ್ ಒಳ್ಳೆ ಸ್ಥಾನದಲ್ಲಿರುವಾಗ ನಾನು ಯಾಕೆ ದೇವ್ರು ಇನ್ನೂ ಹೀಗೆ ಇದ್ದೀನಿ? ಅವ್ರು ಆಗಲೇ ಫಲ ಕೊಟ್ಬಿಟ್ರು ದೇವ್ರೆ, ನಾನು ಇನ್ನೂ ಮೊಗ್ಗೇನೂ ಬಿಟ್ಟಿಲ್ಲ. ನೀನು ಮೊಗ್ಗೆ ಬಿಡದೆ ಇರುವುದಕ್ಕೆ ಕಾರಣ ಆತನು ನಿನ್ನನ್ನು ಅಡಗಿಸಿಟ್ಟಿದ್ದಾನೆ. ಯಾಕೆ ನನ್ನನ್ನು ಅಡಗಿಸಿಟ್ಟಿದ್ದಾನೆ? ನಾಶನದ ದಿನದಲ್ಲಿ ನನ್ನನ್ನು ತಪ್ಪಿಸುವುದಕ್ಕೋಸ್ಕರ ನನ್ನನ್ನು ಅಡಗಿಸಿಟ್ಟಿದ್ದಾನೆ. ಅರ್ಥವಾಗುತ್ತಿರುವವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಿಗೆ ಗೊತ್ತು ಯಾವಾಗ ಈ ಗೋಧಿ ಫಲ ಕೊಡಬೇಕೆಂಬುದಾಗಿ. ಆತನಿಗೆ ಗೊತ್ತು ಆರೋನನ ಕೋಳು ಯಾವಾಗ ಫಲ ಕೊಡಬೇಕು, ಚಿಗುರಬೇಕೆಂಬುದಾಗಿ ಆತನಿಗೆ ಗೊತ್ತು. ಆತನಿಗೆ ಗೊತ್ತು ನಿಮ್ಮನ್ನು ಯಾವಾಗ ಆಶೀರ್ವದಿಸಿ ಉದ್ಧರಿಸಬೇಕೆಂಬುದಾಗಿ. ಆತನಿಗೆ ಗೊತ್ತು ನಿಮ್ಮ ತಲೆಯನ್ನು ಯಾವಾಗ ಎತ್ತಬೇಕೆಂಬುದಾಗಿ. ಅದುವರೆಗೂ ನಿಮ್ಮನ್ನು ಅಡಗಿಸಿಡುವ ದೇವರಾಗಿದ್ದಾರೆ. ಕೀರ್ತನೆ 27ನೇ ಕೀರ್ತನೆ ಅದರಲ್ಲಿ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ನನ್ನನ್ನು ಅಡಗಿಸಿಟ್ಟಿದ್ದಾರೆ. ದಾವೀದನು ಹೇಳ್ತಾ ಇದ್ದಾನೆ, ನನ್ನನ್ನು ಅಡಗಿಸಿಟ್ಟಿದ್ದಾರೆ. ನನ್ನ ತಲೆ ಇನ್ನೂ ಎತ್ತಲ್ಪಟ್ಟಿಲ್ಲ, ಆದರೂ ನಂಬಿಕೆಯಲ್ಲಿ ನಾನು ಹೇಳ್ತೇನೆ ನನ್ನ ತಲೆ ಎತ್ತಲ್ಪಟ್ಟಿದೆ ಎಂಬುದಾಗಿ. ಆದರೆ ನನ್ನ ಪರಿಸ್ಥಿತಿ ಈಗ ನನ್ನನ್ನು ಮುಚ್ಚಿದ್ದಾರೆ, ಅಡಗಿಸಿಟ್ಟಿದ್ದಾರೆ. ಆಸಾಫನು ಅವನ ಕೀರ್ತನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕೀರ್ತನೆ 73ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಆಸಾಫನು ಹೇಳುವಂಥ ಮಾತು, ನಾನು ದುಷ್ಟರ ಸೌಭಾಗ್ಯಗಳನ್ನು ನೋಡಿ ಸೊಕ್ಕಿನವರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟೆ. ಸೊಕ್ಕಿನವರು, ದುಷ್ಟರು, ಅವರ ಸೌಭಾಗ್ಯ, ಅವರ ಲಕ್ಸುರಿಯನ್ನು ನೋಡಿಬಿಟ್ಟು ನಾನು ಹೊಟ್ಟೆ ಕಿಚ್ಚುಪಟ್ಟೆ. ನೆಕ್ಸ್ಟ್ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಇನ್ನೂ ಕಷ್ಟಪಡುತ್ತಿದ್ದೇನೆ, ಆದರೆ ಅನ್ಯರು ಏನಾಗಿದ್ದಾರೆ? ತುಂಬ ಚೆನ್ನಾಗಿದ್ದಾರಲ್ಲ, ಅವ್ರು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ, ಒಳ್ಳೆ ಚೆನ್ನಾಗಿದ್ದಾರೆ. ನಾನು ಇನ್ನೂ ಚಿಕ್ಕ ಗಾಡಿಯಲ್ಲಿ ಇಟ್ಕೊಂಡಿದ್ದೇನೆ. ಒಂದನ್ನು ತಿಳಿದುಕೊಳ್ಳಿರಿ, ನಾನು ಒಂದು 2 ತಿಂಗಳು ಮುಂಚೆ ಡಿ-ಮಾರ್ಟಿಗೆ ಹೋಗಿರ್ಬೇಕಾದ್ರೆ ನನ್ನ ಮನಸ್ಸೊಳಗೆ ಯಾವಾಗಲೂ ಇರೋದು 55,000 ರೂಪಾಯಿಗೆ ಜೀಪ್ ತೊಗೊಂಡ್ರಿ. 55,000 ರೂಪಾಯಿಗೆ ಜೀಪ್ ತೊಗೊಂಡು ಅದಕ್ಕೆ ಬೇಕಾಗಿರುವ ಕೆಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡಿ ಪೇಂಟಿಂಗ್ ಮಾಡಿ ಓಡಿಸ್ಕೊಂಡು ಇರ್ತಾ ಇದ್ದೀವಿ. ಲಾಂಗ್ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. 60 ಟಾಪ್ ಸ್ಪೀಡ್, 60 ತುಂಬ ತುಳಿದ್ರೆ ಒಂದು 70 ಹೋಗುತ್ತೆ. ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ನಾವು ಅದ್ರ ಕಂಟ್ರೋಲಲ್ಲಿ ಇರ್ತೀವಿ. ಮನಸ್ಸಿನಲ್ಲಿ ಇದೇನು ದೇವರೇ, ಒಂದು ಹಳೆ ಗಾಡಿ ಎಲ್ಲೂ ಲಾಂಗ್ ಹೋಗೋಕ್ಕಾಗ್ತಾ ಇಲ್ಲ. ಮುಂದೆ ಮಾತ್ರ ಸೋರ್ತಾ ಇತ್ತು, ಈಗ ಹಿಂದೆಯೂ ಸೋರ್ತಾ ಇದೆ. ಟಾರ್ಪಲ್ಲೆಲ್ಲ ಅರ್ಧೋಯ್ತಲ್ಲ. ಈಗ ಮನಸ್ಸಲ್ಲಿ ಹಂಚ್ಕೊಂಡು ಹೋಗ್ತಾ ಇದ್ದೀನಿ, ದೇವರೇ ಹಿಂದೆನೂ ಸೋರ್ತಾ ಇದೆ, ಹಿಂದೆ ಕುತ್ಕೊಳ್ಳೋರು ಬೆನ್ನಿಗೆಲ್ಲ ನೀರು ಬೀಳುತ್ತೆ. ಮುಂದೆ 2 ಕಡೆ ಸೋರ್ತಾ ಇದೆ, ಮುಂದೆ ಯಾರನ್ನ ಕುತ್ಕೊಂಡ್ರೆ ಅವ್ರ ಕಾಲಿಗೆಲ್ಲ ಏನು ಬರುತ್ತೆ? ನೀರು ಬೀಳುತ್ತೆ. ಹೊಸ ಶೂ ಹಾಕೊಂಡು ಹೋದರೆ ಶೂ ಎಲ್ಲ ನೆಂದೋಗುತ್ತೆ. ಏನು ದೇವರೇ ಹಿಂಗಿದೆಯಲ್ಲ ಗಾಡಿ ಎಂಬುದಾಗಿ ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೋಗಿ ನಿಲ್ಲಿಸಿದಾಗ ಅಲ್ಲೊಂದು ವ್ಯಕ್ತಿ ಬಂದು ನೋಡಿದ್ರು, ಹೀಗೆ ನೋಡ್ತಾ ಇದ್ರು. ನೋಡ್ಬಿಟ್ಟು ಹಾಗೆ ಹೇಳಿದ್ರು. ಈಗ ಮನಸ್ಸಲ್ಲಿ ನಾನು ಅಂದ್ಕೊಂಡು ಹೋಗಿದ್ದೀನಿ, ಅವ್ರು ನೋಡ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ, ನಮಗೆಲ್ಲ ಇದು ಕನಸು ಸರ್, ಲೈಫಲ್ಲಿ ನಾವೆಲ್ಲ ಇದು ನೋಡ್ಬೋದು ಅಷ್ಟೇ, ತಗೊಳ್ಳೋದಕ್ಕಾಗೋದಿಲ್ಲ ಸರ್. ನಾನು ಹಿಂಗೆ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ದೀನಿ. ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ, ನಮಗೆಲ್ಲ ಇದು ಕನಸು ಸರ್, ನಾನು ಸೈಕಲಲ್ಲಿ ಓಡಾಡ್ತಾ ಇದ್ದೀನಿ, ಒಂದು ಬೈಕ್ ತಗೊಳ್ಳೋಕ್ಕೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನನ್ನ ಸಂಬಳದಲ್ಲಿ ಎಂಬುದಾಗಿ ಅಲ್ಲಿ ಪಾರ್ಕ್ ಮಾಡುವ ಜಾಗದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಒಂದನ್ನು ತಿಳಿದುಕೊಳ್ಳಿರಿ, ನನಗೆ ಅದಿಲ್ಲ ಇದಿಲ್ಲ ಎಂಬುದಾಗಿ ಹೊಟ್ಟೆ ಕಿಚ್ಚುಪಡಬೇಡ್ರಿ. ನಿಮಗಿರುವಂಥ ಮನೆ, ನಿಮಗಿರುವ ವಸ್ತ್ರ, ನಿಮಗಿರುವ ಗಾಡಿ ಅನೇಕರಿಗಿಲ್ಲ. ನಿಮಗಿರುವ ಆಹಾರ ಅನೇಕರಿಗಿಲ್ಲ. ನಿಮ್ಮ ಕುಟುಂಬದಲ್ಲಿರುವ ಸಮಾಧಾನ ಅನೇಕರಿಗಿಲ್ಲ. ನಿಮ್ಮ ಕುಟುಂಬದಲ್ಲಿರುವ ನೆಮ್ಮದಿ ಅನೇಕರಿಗಿಲ್ಲ. ನಿಮ್ಮ ಕುಟುಂಬದಲ್ಲಿರುವ ಆರೋಗ್ಯ ಅನೇಕರಿಗಿಲ್ಲ. ಅನೇಕರು ಕಣ್ಣೀರಿನಲ್ಲಿದ್ದಾರೆ. ಎಲ್ಲ ಇದೆ, BP ಶುಗರು ಕೂಡ ಇದೆ. ಅದ್ರ ಜೊತೆಗೆ ದೇವರು ನನ್ನನ್ನು ಕಾಪಾಡಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ, ನನ್ನನ್ನು ಅಡಗಿಸಿಟ್ಟಿದ್ದಾರೆ ಎಂಬ ನಂಬಿಕೆ ಇರೋರು ಕೈಗಳ ಮೇಲೆ ಹಲ್ಲೆಲೂಯಾ. ಆಸಾಫ್ ಹೇಳ್ತಾ ಇದ್ದಾರೆ 73ನೇ ಕೀರ್ತನೆ 2ನೇ ವಾಕ್ಯದಲ್ಲಿ, ನಾನು ಸೌಭಾಗ್ಯವಾಗಿ ಚೆನ್ನಾಗಿರುವವರನ್ನ ನೋಡಿ ನಾನು ಏನ್ ಮಾಡಿದೆ? ಹೊಟ್ಟೆ ಕಿಚ್ಚುಪಟ್ಟೆ. 15ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನಾನು ಕಷ್ಟ ಪಡ್ತಾ ಇದ್ದೀನಿ, ಅವ್ರು ಚೆನ್ನಾಗಿದ್ದಾರೆ, ಅವ್ರು ಒಳ್ಳೆ ಗಾಡಿಯಲ್ಲಿ ಓಡಾಡ್ತಾ ಇದ್ದಾರೆ, ನಾನು ಇನ್ನೂ ಹಳೆ ಗಾಡಿಯಲ್ಲಿ ಓಡಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ 19ನೇ ವಾಕ್ಯ 19ನೇ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ದೇವರವರಿಗೆ ಒಂದು ಮಾತನ್ನು ತಿಳಿಸಿಕೊಟ್ಟರು. ಅವರು ನಿಮಿಷ ಮಾತ್ರದಲ್ಲಿ ಏನ್ ಮಾಡ್ತಾರೆ? ಹಾಳಾಗಿ ಹೋಗುತ್ತಾರೆ. ಆದರೆ ನಾನು 23ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಸದಾ ನಿನ್ನೊಂದಿಗಿರುತ್ತೇನೆ. ಹಲ್ಲೆಲೂಯಾ. ಯೆರೆಮೀಯನ ಮೂಲಕ ಬಾರೋಕನೊಂದಿಗೆ ದೇವರ ಆತ್ಮನು ಹೇಳಿದ ಮಾತು, ಅವರನ್ನು ನೋಡಿ ಹೊಟ್ಟೆಗೆ ಇಚ್ಪಡಬೇಡ, ಉರಿಗೊಳ್ಳಬೇಡ, ಅವರು ಕ್ಷಣ ಮಾತ್ರದಲ್ಲಿ ಇಲ್ಲದೆ ಹೋಗುತ್ತಾರೆ, ಆದರೆ ನಾನು ಯುಗಾಂತರಕ್ಕೂ ನಿನ್ನ ಜೀವವನ್ನು ಕಾಪಾಡುತ್ತೇನೆ. ನಾಶನದಿಂದ ರಕ್ಷಿಸಿ, ಆಮೇಲೆ ನರಕದಿಂದ ರಕ್ಷಿಸಿ ನಮ್ಮೊಂದಿಗೆ ಯಾವಾಗಲೂ ಇರುವ ದೇವರಾಗಿದ್ದಾರೆ. ಈ ನಂಬಿಕೆ ಇರುವರು ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ನಾಶವಾಗದೆ ಇರುವುದಕ್ಕೋಸ್ಕರ ನನ್ನನ್ನು ಅಡಗಿಸುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. 1 ಸಾಮುವೇಲ 19ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬನ್ನಿರಿ. ನನ್ನನ್ನು ಏನಕ್ಕೋಸ್ಕರ ಮರೆ ಮಾಡಿದ್ದಾರೆ? ಮೊದಲನೆಯದಾಗಿ
ಹೆಲೋ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಏನಕ್ಕೋಸ್ಕರ ನನ್ನನ್ನು ಮರೆ ಮಾಡಿದ್ದಾರೆ? ನಾನು ನಾಶನದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ನನ್ನನ್ನು ಅಡಗಿಸಿಟ್ಟಿದ್ದಾರೆ. ಎರಡನೆಯದಾಗಿ ಏನಕ್ಕೋಸ್ಕರ ನನ್ನನ್ನು ಅಡಗಿಸಿಟ್ಟಿದ್ದಾರೆ? ಅದೇ 1 ಸಾಮುವೇಲ 19ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ರಿ. ದಾವೀದನನ್ನು ಕೊಲ್ಲಬೇಕೆಂದು ಯೋನಾತಾನನಿಗೂ ಪರಿವಾರದವರಿಗೂ ಆಜ್ಞಾಪಿಸಿದರು. ಆದರೆ ಯೋನಾತಾನನು ದಾವೀದನನ್ನು ಬಹಳವಾಗಿ ಪ್ರೀತಿಸಿದನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಂದೆ ಸೌಲ್ ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ತುಂಬ ಹೋರಾಡ್ತಾ ಇದ್ದಾರೆ. ಅದೇ ಗುಂಪಿನೊಳಗೆ ಇವತ್ತು ಹೆಂಗಾದ್ರೂ ಸೌಲನನ್ನು ನಾನು ಸಾಯಿಸ್ಬಿಡ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ಜಾಗದಲ್ಲಿ ಯೋನಾತಾನ್ ಇದ್ದಾನೆ. ಯೋನಾತಾನ್ ಈ ದಾವೀದನನ್ನು ಹೆಚ್ಚಾಗಿ ಪ್ರೀತಿಸಿದರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೆಕ್ಸ್ಟ್ ವಾಕ್ಯವನ್ನು ಓದ್ರಿ. ಆದ್ದರಿಂದ ಅವನು ದಾವೀದನಿಗೆ, ನನ್ನ ತಂದೆಯಾದ ಸೌಲನು ನಿನ್ನನ್ನು ಕೊಲ್ಲಬೇಕೆಂದು ಇರುತ್ತಾನೆ, ನೀನು ಜಾಗರೂಕರಿಂದ ಇರು. ನಾಳೆ ಬೆಳಗ್ಗೆ ಒಂದು ಗುಪ್ತ ಸ್ಥಳದಲ್ಲಿ ಅಡಗಿಕೊಂಡಿರು. 1ನೇ ವಾಕ್ಯದಲ್ಲಿ ಶತ್ರು ಸಾಯಿಸ್ಬೇಕೆಂಬುದಾಗಿ, ಆಪತ್ತನ್ನು ಉಂಟು ಮಾಡಬೇಕೆಂಬುದಾಗಿ ಓಡಾಡ್ತಾ ಇದ್ದಾನೆ. ಅದೇ ವಾಕ್ಯದಲ್ಲಿ ಲಾಸ್ಟ್ ಬರೆಯಲ್ಪಟ್ಟಿದೆ, ಯೋನಾತಾನನು ದಾವೀದನನ್ನು ಪ್ರೀತಿಸಿದನು. ಯೋನಾತಾನನು ಪ್ರೀತಿಸಿದರಿಂದ ಅವ್ರು ಹೇಳ್ತಾ ಇದ್ದಾರೆ, ನೀನು ಅಡಗಿಕೊಂಡಿರು. ಮೊದಲನೆಯದಾಗಿ ನನ್ನನ್ನು ನಾಶನದಿಂದ ತಪ್ಪಿಸುವುದಕ್ಕೋಸ್ಕರ ಅಡಗಿಸಿಟ್ಟಿದ್ದಾರೆ. ಎರಡನೆಯದಾಗಿ ನನ್ನನ್ನು ಪ್ರೀತಿಸುವುದರಿಂದ ನನ್ನನ್ನು ಅಡಗಿಸಿಟ್ಟಿದ್ದಾರೆ. ಅನೇಕರು ಹೇಳುವಂಥ ಮಾತು, ನನ್ನ ಮೇಲೆ ಪ್ರೀತಿ ಇಲ್ವಾ ದೇವರೇ, ನನ್ನ ಮೇಲೇ ಎತ್ತುತ್ತಾ ಇಲ್ಲ, ನಾನು ಇಷ್ಟು ಆರಾಧನೆ ಮಾಡ್ತೀನಿ, ಇಷ್ಟು ಕಾಣಿಕೆ ಕೊಡ್ತೀನಿ, ಇಷ್ಟು ಇದು ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ನನ್ನ ಮೇಲೇ ಎತ್ತುತ್ತಾ ಇಲ್ಲ, ನನ್ನ ಕುಟುಂಬವನ್ನು ಮೇಲೇ ಎತ್ತುತ್ತಾ ಇಲ್ಲ. ಯಾಕೆ ದೇವರೇ? ಯಪ್ಪ, ನಿನ್ನ ಮೇಲೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ದೇವರೇ? ನಿನ್ನ ಮೇಲೆ ಪ್ರೀತಿ ಇರುವುದರಿಂದಲೇ ನಿನ್ನನ್ನು ಅಡಗಿಸಿಟ್ಟಿರುವ ದೇವರಾಗಿದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೋನಾತಾನನು ದಾವೀದನನ್ನು ಪ್ರೀತಿಸಿದರಿಂದ, ನೆಕ್ಸ್ಟ್ 2ನೇ ವಾಕ್ಯದಲ್ಲಿ ಅವನನ್ನು ಅಡಗಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಈಗ ಅಡಗಿಸಿ, ಒಂದು ಮನುಷ್ಯನು ಒಬ್ಬನನ್ನು ಪ್ರೀತಿಸುವಾಗ ಅವನನ್ನು ಒಂದು ಶತ್ರುವಿಂದ ಅಡಗಿಸಲು ಸಾಧ್ಯವೆಂದರೆ ನಮ್ಮ ಪರಲೋಕದ ತಂದೆ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರಾ ಇಲ್ವಾ? ಆಮೇಲೆ ನಮ್ಮನ್ನು ಪ್ರೀತಿಸಿ ನಮಗಾಗಿ ಜೀವವನ್ನೇ ಕೊಟ್ಟಿರುವ ದೇವರು, ಆತನು ನಮ್ಮನ್ನು ಪ್ರೈಸ್ ದಿ ಲಾರ್ಡ್ ನಮ್ಮನ್ನು ಅಡಗಿಸಿರುವುದಕ್ಕೆ ಕಾರಣ ಎರಡನೆಯದಾಗಿ ನಮ್ಮನ್ನು ಪ್ರೀತಿಸುತ್ತಿರುವ ದೇವರಾಗಿದ್ದಾನೆ. ನಮ್ಮನ್ನು ಪ್ರೀತಿಸುತ್ತಿರುವ ದೇವರಾಗಿದ್ದಾನೆ. ಒಂದು ನಿಮಿಷ ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಆಮೇಲೆ ನಿಮ್ಮ ಕುಟುಂಬವನ್ನು, ಆಮೇಲೆ ನಿಮ್ಮ ಮನೆಯನ್ನು, ನಿಮ್ಮ ಜೀವಿತವನ್ನು, ಆಮೇಲೆ ನಾನು ಇನ್ನು ಮೇಲಕ್ಕೆ ಹೋಗಿಲ್ಲ ಎಂಬುದಾಗಿ ಯಾರಾದರೂ ಆಮೇಲೆ ಕಣ್ಣೀರಿನಲ್ಲಿ ವಾಕ್ಯವನ್ನು ಕೇಳುತ್ತಿದ್ದರೆ ಒಂದನ್ನು ಹೇಳುತ್ತೇನೆ, ಆಮೇಲೆ ಆತನು ನಿನ್ನನ್ನು ಪ್ರೀತಿಸುತ್ತಿರುವುದರಿಂದ ನಿನ್ನನ್ನು ಅಡಗಿಸಿಟ್ಟಿದ್ದಾನೆ. ತಕ್ಕ ಸಮಯದಲ್ಲಿ ನಿನಗೆ ಹೊರಗೆ ತಂದು ನಿನ್ನನ್ನು ಆಮೇಲೆ ಉನ್ನತ ಸ್ಥಾನದಲ್ಲಿ ಇರಿಸುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದನ್ನು ತಿಳಿದುಕೊಳ್ಳ್ರಿ, ಕೀರ್ತನೆ 27ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ನನ್ನನ್ನು ಅಡಗಿಸಿಟ್ಟಿದ್ದಾರ. ಅದೇ ಕೀರ್ತನೆ 27ನೇ ಕೀರ್ತನೆ, ಪ್ರೈಸ್ ದಿ ಲಾರ್ಡ್ 6ನೇ ವಾಕ್ಯದಲ್ಲಿ ಒಂದು ನಿಶ್ಚಯ ನನಗಿದೆ, ನನ್ನ ತಲೆ ಎತ್ತಲ್ಪಡುತ್ತದೆ. ನನ್ನ ಶತ್ರು ನನ್ನನ್ನು ಈಗ ಅಡಗಿಸಿಟ್ಟಿದ್ದಾರ. ಆ 5ನೇ ವಾಕ್ಯ ನನ್ನ ಜೀವಿತದಲ್ಲಿದೆ ಅಂದರೆ ನೆಕ್ಸ್ಟ್ 6ನೇ ವಾಕ್ಯವಿದೆ, ನನ್ನ ತಲೆಯು ಎತ್ತಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕರಿಗಿರುವ ಒಂದು ಭಯ, ನನ್ನನ್ನು ದೇವರು ಅಡಗಿಸಿಟ್ಟಿದ್ದಾರೆ, ಓಕೆ, ನನ್ನನ್ನು ದೇವರು ಮರೆ ಮಾಡಿ ಇಟ್ಟಿದ್ದಾರೆ, ಓಕೆ, ಆದರೆ ನನಗಿರುವಂಥ ಆಶೀರ್ವಾದವನ್ನು ಬೇರೆಯವರಿಗೆ, ನನ್ನನ್ನು ಈಗ ಮರೆ ಮಾಡಿ ಇಟ್ಟಿದ್ದಾರೆ, ನನಗಿರುವ ಆಶೀರ್ವಾದವನ್ನು ಬೇರೆಯವರಿಗೆ ಕೊಟ್ಬಿಡ್ತಾರ, ನನಗಿರುವ ಪ್ರಮೋಷನನ್ನು ಬೇರೆಯವ್ರಿಗೆ ಕೊಟ್ಬಿಡ್ತಾರ, ನನಗಿರುವ ಪ್ರೈಸ್ ದಿ ಲಾರ್ಡ್ ಆರ್ಡರನ್ನು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ, ಬಿಸ್ನೆಸ್ ಆರ್ಡರನ್ನು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಅನೇಕರು ನನ್ನನ್ನು ಮರೆ ಮಾಡಿದ್ದಾರೆ, ಓಕೆ, ನನಗೆ ಇದೆಲ್ಲ ಓಕೆ, ನಿರೀಕ್ಷೆ ಇದೆ, ನನಗಿರುವ ಆಶೀರ್ವಾದವನ್ನು ಬೇರೆಯವ್ರನ್ನ ತಗೊಂಡು ಹೋಗ್ಬಿಟ್ರೆ ಒಂದನ್ನು ತಿಳಿದುಕೊಳ್ರಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 1 ಸಾಮುವೇಲ 20ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 1 ಸಾಮುವೇಲ 20:25. ಅರಸನು ಸುತ್ತ ಮಾಡಿದ ದಿವಸ ಪದ್ಧತಿಯ ಪ್ರಕಾರ ಗೋಡೆಯ ಬಳಿಯಲ್ಲಿ ಇರುವ ತನ್ನ ಆಸನದ ಮೇಲೆ ಭೋಜನಕ್ಕೆ ಕೂತುಕೊಂಡನು. ಅವನ ಎದುರಾಗಿ ಯೋನಾತಾನನು ಅವನ ಪಾರ್ಶ್ವದಲ್ಲಿ ಅಬ್ರನ್ನು ಕೂತುಕೊಂಡನು. ಸೌಲನು ದಾವೀದನ ಸ್ಥಳವು ಬರಿದಾಗಿರುವುದನ್ನು ಕಂಡರು. ಆ ದಿವಸ ಅವನ ವಿಷಯ ಏನು ಕೇಳಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ಒಂದು ಲೈನ್ ಬರೆಯಲ್ಪಟ್ಟಿದೆ, ದಾವೀದನಿಗೋಸ್ಕರ ಇದ್ದಂಥ ಸ್ಥಳವು ಅದ್ಯಾವುದಾಗಿತ್ತು? ಆ ದಾವೀದನನ್ನ ದೇವರಿಗೆ ಅಡಗಿಸಿಟ್ಟಿದ್ದಾರೆ, ದಾವೀದನ ಚೇರ್ ಖಾಲಿ ಇದೆ, ಅದನ್ನು ಎತ್ಕೊಂಡೋಗಿ ಎಂಬುದಾಗಿ ಸೌಲನು ಹೇಳಲಿಲ್ಲ. ಆ ಚೇರಲ್ಲಿ ಇನ್ನೊಬ್ಬನನ್ನು ತಗೊಂಬಂದು ಕುಂಡಿಸಲಿಲ್ಲ. ದಾವೀದನಿಗಿರುವ ಚೇರ್ ದಾವೀದನಿಗೆ ಮಾತ್ರವೇ. ನಿಮಗೋಸ್ಕರ ಇಟ್ಟಿರುವ ಆಶೀರ್ವಾದಗಳು ನಿಮಗೆ ಮಾತ್ರವೇ. ಅದು ತಡವಾದರೂ ನಿಶ್ಚಯ ನೆರವೇರುತ್ತದೆ.
ನಿನಗೋಸ್ಕರ ಮಾತ್ರವೇ ಕೆಂಪು ಸಮುದ್ರವು ವಿಭಾಗಿಸಲ್ಪಟ್ಟರೆ ಅದನ್ನು ನಿನ್ನನ್ನು ಮಾತ್ರ ಅದರಲ್ಲಿ ನಡೆಸುತ್ತಾರೆ. ಬೇರೊಬ್ಬನು ಅದನ್ನು ಸ್ವತಂತ್ರಿಸುವುದಕ್ಕೋಸ್ಕರ ಬರುವುದಕ್ಕೆ ದೇವರು ಅವಕಾಶವನ್ನು ಕೊಡುವುದಿಲ್ಲ. ನಿನಗಾಗಿ ಇಟ್ಟಂತ ಪ್ರಮೋಷನ್, ನಿನಗಾಗಿ ಇಟ್ಟಂತ ಕೆಲಸ, ನಿನಗಾಗಿ ಇಟ್ಟಂತ ಆರ್ಡರ್ಗಳನ್ನು ದೇವರು ಈ ಆರಾಧನೆಯಲ್ಲಿ ಒಂದು ವಾಗ್ದಾನವಾಗಿ ಕೊಡುತ್ತಿದ್ದಾರೆ. ನಿನಗೆ ಅದನ್ನು ಒದಗಿಸುವ ದೇವರು. ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮಗೊಂದು ನಿರೀಕ್ಷೆ ಇರಬೇಕು, ನನಗಾಗಿ ದೇವರು ಏನು ಇಟ್ಟಿದ್ದಾರೆ ಅದನ್ನು ನನಗೆ ಮಾತ್ರವೇ ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ಹಾಡಿದೆ, ಹತ್ತಿ ಮರವು ಫಲ ಕೊಡದೆ ಕುರಿಗಳ ಹಿಂಡು ನಷ್ಟವಾದರು. ಎಲ್ಲರೂ ಹೇಳ್ರಿ, ಅಪ್ಪ ಫಲ ಕೊಡದೆ ಕುರಿಗಳ ಹಿಂಡು ನಷ್ಟವಾದ. ಕರ್ತನಿಗಾಗಿ ನಿರೀಕ್ಷಿಸುವವರು ಆಶಾಭಂಗ ಪಡುವುದು ಇಲ್ಲ. ಓ ಕರ್ತನೇ, ನಿನಗಾಗಿಟ್ಟಂತ ಆಶೀರ್ವಾದ ನಿನಗೆ ಮಾತ್ರವೇ ಭಂಗ ಪಡುವುದಿಲ್ಲ. ನಂಬು ಯೇಸುವನ್ನು ನಂಬು. ನಂಬಿಕೆಯಿಂದ ಕೈಗಳನ್ನು ಮೇಲೆತ್ತಿ ಬಾಯಿ ತೆರೆದು ಅರಿಕೆ ಮಾಡ್ರಿ. ನಂಬುವೆ ಯೇಸುವನ್ನು, ನಂಬುವೆ ಯೇಸು. ಮತ್ತೊಮ್ಮೆ ನಂಬುವೆ ಯೇಸುವನ್ನು, ನಂಬುವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರಕ್ಷಣೆ ಹೊಂದಿರುವ ದೇವರಿಂದ ಅಡಗಿಸಲ್ಪಟ್ಟಂಥವನ ನಿರೀಕ್ಷೆ ಯಾವ ರೀತಿ ಇರಬೇಕೆಂದರೆ, ಅವನ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂದರೆ, ಅವನಿಗಿಂತ ಮೇಲಿರುವವನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಅವನಿಗಿಂತ ಕೆಳಗಿರುವವನನ್ನು ನೋಡಿ ಕೀಳಾಗಿ ನೋಡುವುದಿಲ್ಲ. ಮತ್ತೊಮ್ಮೆ ಹೇಳುತ್ತೇನೆ, ದೇವರಿಂದ ಅಡಗಿಸಲ್ಪಟ್ಟವನು ತನಗಿಂತ ಮೇಲಿರುವವನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಯಾಕಂದರೆ ದೇವರು ಕೊಟ್ಟ, ಅವನಿಗೋಸ್ಕರ ಇಟ್ಟದನ್ನು ಅವನಿಗೆ ಕೊಟ್ಟಿದ್ದಾರೆ, ನನಗೋಸ್ಕರ ಇಟ್ಟದನ್ನು ನನಗೆ ಕೊಡುವ ದೇವರಾಗಿದ್ದಾರೆ. ನನಗಿಂತ ಕೀಳಾಗಿರುವವರನ್ನು ನೋಡಿ ನಾನು ಕೀಳಾಗಿ ನೋಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೊದಲನೆಯದಾಗಿ ನನ್ನನ್ನು ಅಡಗಿಸಿಡುವುದಕ್ಕೆ ಕಾರಣ, ನಾನು ನಾಶವಾಗಬಾರದೆಂಬುದಕ್ಕೋಸ್ಕರ ನನ್ನನ್ನು ಅಡಗಿಸಿಟ್ಟಿದ್ದಾರೆ. ಎರಡನೆಯದಾಗಿ ನನ್ನನ್ನು ದೇವರು ಅಡಗಿಸಿಡುವುದಕ್ಕೆ ಕಾರಣ, ನನ್ನನ್ನು ಆತನು ಪ್ರೀತಿಸಿದರಿಂದ ನನ್ನನ್ನು ಅಡಗಿಸಿಟ್ಟಿದ್ದಾರೆ. ಮೂರನೆಯದಾಗಿ ನನ್ನನ್ನು ದೇವರು ಅಡಗಿಸಿಟ್ಟಿರುವುದಕ್ಕೆ ಕಾರಣ, ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಅಡಗಿಸಿಟ್ಟಿದ್ದಾರೆ. ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯವನ್ನು ಎಲ್ಲರೂ ತೆಗೆದುಕೊಳ್ಳಿರಿ. ಯೆಹೋಶುವ ಚಾಪ್ಟರ್ 2 ವರ್ಸ್ 3-5. 2ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ಓದೋಣ. ಯೆಹೋಶುವ 2ನೇ ಅಧ್ಯಾಯ, ಅದರಲ್ಲಿ 3ನೇ ವಾಕ್ಯದಿಂದ 5ನೇ ವಾಕ್ಯದ. ಅರಸನು ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಾಗಬಳಿಗೆ, ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನು ತಂದು ಒಪ್ಪಿಸು, ಅವರು ದೇಶದಲ್ಲೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದನು. ಆ ಸ್ತ್ರೀ ಆ ಇಬ್ಬರನ್ನು ಅಡಗಿಸಿಟ್ಟು ಕೇಳ ಬಂದವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದಿದ್ದದು ನಿಜ, ಅವರು ಎಲ್ಲಿ ಇರುವುದೆಂಬುದು ನನಗೆ ಗೊತ್ತಿರಲಿಲ್ಲ. ಊರ್ ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು, ಎಲ್ಲಿಗೆ ಹೋದರೆಂಬುದು ಗೊತ್ತಲಿಲ್ಲ. ಬೇಗನೆ ಅವರನ್ನು ಬೆನ್ನಿಟ್ಟಿರಿ, ನಿಮಗೆ ಸಿಕ್ಕಾರು ಎಂದು ಹೇಳಿದರು. ಆಮೇಲೆ ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸುಳ್ಗಾಯಿಗಿಟ್ಟಿದ್ದ ರುಂಡೆ ಹೊರಗಳಲ್ಲಿ ಅಡಗಿಸಿ ಬಿಟ್ಟಳು. ಅರಸನ ಆಳುಗಳು ಯೋರ್ದಾನ ದಾರಿ ಹಿಡಿದು ಹೋಗಿ ಹೊಳೆದಾಟುವ ಸ್ಥಳಗಳವರೆಗೂ ಹುಡುಕಿದರು. ಹುಡುಕುವವರು ಹೊರಟ ಕೂಡಲೇ ಸಾಕು. ಸಾರ್, ಈಗ 2 ಗೂಢಚಾರರು ಅಂದ್ರೆ ಇಂಗ್ಲಿಷಲ್ಲಿ ಏನಂತಾರೆ, ಸ್ಪೈ ಅಂದ್ರೆ ಅರ್ಥ ಆಯ್ತಾ? ಗೂಢಚಾರರು ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ಏನೇನು ಯಾವ ಜಾಗದಲ್ಲಿ ಇದೆ, ಯಾವ ಜಾಗದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ, ಇದನ್ನೆಲ್ಲ ನೋಡಿ ಬೇರೆ ದೇಶಕ್ಕೆ ಇನ್ಫಾರ್ಮೇಷನ್ ಕೊಡುವವರನ್ನು ಸ್ಪೈ ಎಂಬುದಾಗಿ ಹೇಳ್ತಾರೆ. ಈ ದೇಶದಲ್ಲಿ ಎಷ್ಟು ಮಿಲಿಟ್ರಿ ಇದೆ, ಎಲ್ಲಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಏನೇನು ಟ್ರೈನ್, ಯಾರಿಗೂ ಗೊತ್ತಿಲ್ಲದಲೇ ಅದನ್ನು ಸ್ಪೈ ಆಗಿ ಅದನ್ನು ತಿಳಿದು ಬೇರೆ ದೇಶಕ್ಕೆ ಹೇಳುವವರು. ಈಗ ಇಸ್ರಾಯೇಲ್ ದೇಶದಿಂದ 2 ಜನರು ಈ ದೇಶಕ್ಕೆ, ಯೆರಿಕೋ ದೇಶಕ್ಕೆ ಪ್ರೈಸಲ್ಲ ನೋಡುವುದಕ್ಕೋಸ್ಕರ ಬಂದಿದ್ದಾರೆ. ಈಗ ಆ ದೇಶದವರಿಗೆ ಗೊತ್ತಾಯಿತು. ಈಗ ರಾಜನು ಬಂದು ಅವರ ಹತ್ರ ಕೇಳ್ತಾ ಇದ್ದಾನೆ, ಪ್ರೈಸಲ್ಲಿ ಎಲ್ಲಿದ್ದಾರೆ ಎಂಬುದಾಗಿ. ಅವಳು ಅವರನ್ನು ತಪ್ಪಿಸಿ ಬಿಟ್ಟಳು. ಅವಳನ್ನು ಹೋಗ್ಬಿಟ್ರು ಎಂಬುದಾಗಿ ಹೇಳ್ಬಿಟ್ಟು ಅವರನ್ನು ತಪ್ಪಿಸಿದಳು. ಯಾಕೆ ಅವಳು ತಪ್ಪಿಸಿದಳು? 9ನೇ ವಾಕ್ಯ ಮತ್ತು 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 9ನೇ ವಾಕ್ಯವನ್ನು ಓದ್ರಿ. ಆಗಲೇ
ಮಾಳಿಗೆ ಎತ್ತಿ ಅವರ ಬಳಿಗೆ ಬಂದು ಹೇಳಿದನು ಏನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾ ಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತ ದೇಶದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟು. ಸಾಕು, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಅವರಿಗೆ ಮಾಡಿದಂಥ ಅದ್ಭುತಗಳನ್ನು, ಇಸ್ರಾಯೇಲ್ ಜನರಿಗೆ ಮಾಡಿದಂಥ ಅದ್ಭುತಗಳನ್ನು ಈ ಯೆರಿಕೋ ಪಟ್ಟಣದವರೆಲ್ಲರೂ ಕೇಳಿದರು. ಈ ಎರಡು ಗೂಢಾಚಾರರು ಯೆರಿಕೋ ಪಟ್ಟಣದೊಳಗೆ ಬರುವುದಕ್ಕೆ ಮುಂಚೆಯೇ ಇವರ ಕಿವಿಯಲ್ಲಿ ಒಂದು ಶುಭ ವಾರ್ತೆಯು, ಒಂದು ಸಂದೇಶವು, ದೇವರ ವಾಕ್ಯವು ಬಿತ್ತಲ್ಪಟ್ಟಿತ್ತು. ಆದರೆ ಕೇಳಿದವರು ಎಲ್ಲರೂ ರಕ್ಷಣೆಯನ್ನು ಹೊಂದಲಿಲ್ಲ. ಒಬ್ಬಳು ಮಾತ್ರ ರಕ್ಷಣೆಯನ್ನು ಹೊಂದುತ್ತಿದ್ದಾಳೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಈ ಕಾರ್ಯವು ನಡೆದಿತ್ತು. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ ಅದರಲ್ಲಿ 13ನೇ ವಾಕ್ಯ ಮತ್ತು 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಪೊಸ್ತಲರ್ಸ್ ಚಾಪ್ಟರ್ 16 ವರ್ಸ್ 13 and 14 ಇದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ವಾಕ್ಯವನ್ನು ಸಾರ್ತಾ ಇದ್ದಾರೆ ನದಿ ತೀರದಲ್ಲಿ ದೇವರ ಅಪೊಸ್ತಲರು. ವಾಕ್ಯವನ್ನು ಸಾರಬೇಕಾದ್ರೆ ಅನೇಕ ಸ್ತ್ರೀಯರು ಅದನ್ನು ಏನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಆದ್ರೆ ಅದನ್ನ ನಂಬಿದವರು ಯಾರು? ಒಂದೇ ಒಂದು ಸ್ತ್ರೀ ಮಾತ್ರ ದೇವರ ವಾಕ್ಯವನ್ನು ನಂಬುತ್ತಾ ಇದ್ದಾಳೆ. ವಾಕ್ಯವು ಎಲ್ಲರಿಗೂ ಸಾರಲ್ಪಡುತ್ತಾ ಇದೆ. ಹೇಗಾದರೂ ರಕ್ಷಣೆಯನ್ನು ಹೊಂದ್ರಿ, ದೇವರು ಈ ರೀತಿಯಾಗಿ ಅದ್ಭುತವನ್ನು ಮಾಡ್ತಾರೆ, ಆತನೊಬ್ಬನೇ ಪರಲೋಕಕ್ಕೆ ಸೇರಿಸಲು ಸಾಧ್ಯ ಅಂತನನ್ನು ಕೂಗ್ರಿ. ಎಲ್ಲರಿಗೂ ವಾಕ್ಯವು ಸಾರಲ್ಪಡ್ತಾ ಇದೆ. ಆದರೆ ಒಬ್ಬಳು ಮಾತ್ರ ವಾಕ್ಯವನ್ನು ನಂಬುತ್ತಾ ಇದ್ದಾಳೆ. ವಾಕ್ಯವನ್ನು ನಂಬಿ ಸುವಾರ್ತೆಗೋಸ್ಕರ ತನ್ನ ಮನೆಯನ್ನು ತೆರೆದುಕೊಟ್ಟಳು. ಸುವಾರ್ತೆಗೋಸ್ಕರ, ರಕ್ಷಣೆಗೋಸ್ಕರ, ಜೀವನಕ್ಕೋಸ್ಕರ ತನ್ನ ಮನೆಯನ್ನು ತೆರೆದುಕೊಟ್ಟಳು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವಳು ನಂಬಿದಳು, ಅಂಗೀಕರಿಸಿದಳು, ರಕ್ಷಿಸಲ್ಪಟ್ಟಳು ಎಂಬುದಾಗಿ. ಇಲ್ಲಿ ಯೋಶುವನ ಪುಸ್ತಕ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅನೇಕರು ಆ ಸುದ್ದಿಯನ್ನು ಏನು ಮಾಡಿದ್ರು, ಕೇಳಿದ್ರು. ಆದರೆ ಒಬ್ಬಳು ಮಾತ್ರ ರಕ್ಷಣೆಯನ್ನು ಹೊಂದಿದಳು. ಈಗ ಇವರು ರಕ್ಷಣೆ ಹೊಂದ್ಬಿಟ್ಟು ಇವಾಗ ಅವ್ರನ್ನ ಕಳಿಸ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ, ನೀವು ವಾಪಸ್ ಹೆಂಗೂ ಯುದ್ಧಕ್ಕೆ ಬರ್ತೀರಾ, ಬರಬೇಕಾದ್ರೆ ನನ್ನನ್ನು, ನನ್ನ ಕುಟುಂಬವನ್ನು ಏನು ಮಾಡಿ, ನನ್ನನ್ನು ನೀವೇನು ಮಾಡಿರಿ, ರಕ್ಷಿಸ್ಬೇಕೆಂಬುದಾಗಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಮನೆಯ ಕಿಟಕಿಯಲ್ಲಿ ಒಂದು ಯಾವ ರೀತಿ ನೀನು ಇಳಿಸ್ಬೇಕಾದ್ರೆ ಒಂದು ದಾರ ಇತ್ತು, ಅದೇ ರೀತಿ ಅದೇ ದಾರ ಹಂಗೆ ಇರಬೇಕು, ನೀನು ಅದನ್ನು ತೆಗಿಬಾರ್ದು, ಅದೇ ಗುರುತು. ಎರಡನೆಯದಾಗಿ ಯುದ್ಧ ಬರಬೇಕಾದ್ರೆ ನೀನು ಆಚೆ ಇರಬಾರ್ದು, ನೀನು ಒಳಗೆ ಇರಬೇಕು. ಈ ರಾಹಾಬಳನ್ನು ಕುರಿತು ಬರೆಯಲ್ಪಟ್ಟಿದೆ, ಅವಳು ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಂಥ ಸ್ತ್ರೀ. ಸತ್ಯವೇದದಲ್ಲಿಯೇ ಬರೆಯಲ್ಪಟ್ಟಿದೆ, ಅವಳು ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಂಥ, ವ್ಯಭಿಚಾರವನ್ನು ಮಾಡುತ್ತಿದ್ದಂಥ ಸ್ತ್ರೀ. ವ್ಯಭಿಚಾರ ಮಾಡುವವರ ಮನೆಯಲ್ಲಿ ಯಾರು ಕೂಡ ಇರುವುದಿಲ್ಲ, ತಂದೆ ತಾಯಿ ಸಹೋದರರು ಯಾರು ಕೂಡ ಇರುವುದಿಲ್ಲ. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೆಕ್ಸ್ಟ್ ಅಧ್ಯಾಯಗಳನ್ನು ನೀವು ಓದಬೇಕಾದ್ರೆ 6ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವಳೊಬ್ಬಳು ರಕ್ಷಿಸಲ್ಪಡಲಿಲ್ಲ, ಬದಲಾಗಿ ಅವಳ ಕುಟುಂಬವು, ಅವಳ ಮನೆಯ ತಂದೆ ತಾಯಿ ಸಹೋದರರೆಲ್ಲರೂ ರಕ್ಷಿಸಲ್ಪಟ್ಟರು. ಹಾಗಂದ್ರೆ ಇದುವರೆಗೂ ಅವಳು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ಲು. ಒಂದು ಸಾರಿ ದೇವರ ಶುಭ ವಾರ್ತೆ ಅವಳ ಕಿವಿಯಲ್ಲಿ ಬಿದ್ದ ಮೇಲೆ ಮತ್ತೆ ಅದನ್ನು ಮಾಡೋದಿಕ್ಕೆ ಹೋಗ್ಲಿಲ್ಲ. ಬದಲಾಗಿ ಅವಳು ಏನು ಮಾಡಿದ್ಲು ಗೊತ್ತಾ, ತಂದೆ ಹತ್ರ ಹೋಗ್ಬಿಟ್ಟು ಸುವಾರ್ತೆಯನ್ನು ಸಾರ್ತಾ ಇದ್ದಾಳೆ, ಸಹೋದರರ ಹತ್ರ ಹೋಗ್ಬಿಟ್ಟು ಸುವಾರ್ತೆಯನ್ನು ಸಾರ್ತಾ ಇದ್ದಾಳೆ. ಹೇಗಾದರೂ ರಕ್ಷಣೆಯನ್ನು ಹೊಂದ್ಬಿಡ್ರಿ, ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲವೂ ನಾಶವಾಗುತ್ತೆ, ಎಲ್ಲವೂ ಇಲ್ಲದೆ ಹೋಗುತ್ತೆ, ಯಾವಾಗ ಬೇಕಾದ್ರೂ ಯುದ್ಧ ಬರ್ಬೋದು, ಹೇಗಾದ್ರೂ ಮನೆ ಒಳಗೆ ಬಂದ್ಬಿಡ್ರಿ, ಹೇಗಾದ್ರೂ ಸಭೆ ಒಳಗೆ ಬಂದ್ಬಿಡ್ರಿ, ಹೇಗಾದ್ರೂ ಆಲಯದೊಳಗೆ ಬಂದ್ಬಿಡ್ರಿ, ಹೇಗಾದ್ರೂ ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ. ಸುವಾರ್ತೆಯನ್ನು ಸಾರಲು ಅವಳು ಪ್ರಾರಂಭಿಸಿದಳು. ಆಮೇಲೆ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರು ಕೇಳಿ ಅದನ್ನು ಮನೆಯೊಳಗೆ ಬಂದರು ಪ್ರತಿಯೊಬ್ಬರು ರಕ್ಷಿಸಲ್ಪಟ್ಟರು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಇವ್ರು ಹೋಗ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ನೀವು ಮನೆ ಒಳಗೇನೆ ಇರಬೇಕು, ಆಚೆ ಹೋದ್ರೆ ನಾವು ನಿಮ್ಮನ್ನು ನಾವು ಆಮೇಲೆ ಗ್ಯಾರಂಟಿ ಕೊಡೋದಿಕ್ಕೆ ಆಗೋದಿಲ್ಲ. ನೀವು ಮನೆ ಒಳಗೆ ಅಡಗಿಕೊಂಡಿದ್ರೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದನ್ನು ತಿಳಿದುಕೊಳ್ಳಿರಿ, ದೇವರ ಆಲಯದೊಳಗೆ, ದೇವರೊಳಗೆ ನಾವು ಅಡಗಿಕೊಳ್ಳುವಾಗ, ಆತನನ್ನು ಅಡಗಿಸಿ ಇಟ್ಟುಕೊಳ್ಳುವಾಗ ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾರೆ. ನನ್ನನ್ನು ದೇವರು ಏನಕ್ಕೋಸ್ಕರ ಅಡಗಿಸಿಟ್ಟಿದ್ದಾರೆ? ನನ್ನ ಮೊದಲನೆಯದಾಗಿ ನನ್ನನ್ನು ನಾಶನದಿಂದ ತಪ್ಪಿಸಲು, ನನ್ನನ್ನು ಪ್ರೀತಿಸುತ್ತಿರುವುದರಿಂದ. ಮೂರನೆಯದಾಗಿ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ. 2 ಪೇತ್ರ ಅದರಲ್ಲಿ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದ್ರಿ. ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಕೋಶದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವುದು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಸುಟ್ಟು ಹೋಗುತ್ತೆ,
ಎಲ್ಲ ನಾಶವಾಗಿ ಹೋಗುತ್ತೆ, ಎಲ್ಲವೂ ಇಲ್ಲದೆ ಹೋಗುತ್ತೆ. ದಿನೇ ದಿನೇ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ದೇಶದಲ್ಲಿ. ಪ್ರೈಸ್ ದ ಲಾರ್ಡ್. ಮುಂಚೆ ಎಲ್ಲ ಸಮ್ಮರಲ್ಲೂ 30 ಡಿಗ್ರಿ ಸೆಲ್ಸಿಯಸ್ ಇತ್ತು, ಈಗೆಲ್ಲ 40-45 ಮುಟ್ತಾ ಇದೆ. ಪ್ರೈಸ್ ದ ಲಾರ್ಡ್. ನಾಶವಾಗೋದಕ್ಕೋಸ್ಕರ ಈ ಲೋಕವು ಇಡಲ್ಪಟ್ಟಿದೆ. ಆದರೆ ಒಳಗೆ ಯಾರು ಅಡಗಿಸಿ ಇಡಲ್ಪಟ್ಟಿರುತ್ತಾರೋ ಅವರು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. 4ನೇಯದಾಗಿ ದೇವರು ನನ್ನನ್ನು ಯಾಕೆ ಅಡಗಿಸಿಡುತ್ತಾರೆ? ನಾನು ಬೇರೆಯವರಿಗೆ ಆಶೀರ್ವಾದವಾಗಿರುವುದಕ್ಕೋಸ್ಕರ ನನ್ನನ್ನು ಅಡಗಿಸಿಡುವ ದೇವರು. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ, ಅದರಲ್ಲಿ 2ನೇ ವಾಕ್ಯ ಮತ್ತು 3ನೇ ವಾಕ್ಯವನ್ನು ಓದ್ರಿ. 1 Kings chapter 17 verse 2 and 3. ಇವನು ತನ್ನ ಪೂರ್ವಕನಾದ 1 Kings 1 ಅರಸು 17ನೇ ಅಧ್ಯಾಯ 2ನೇ ವಾಕ್ಯ ಮತ್ತು 3ನೇ ವಾಕ್ಯ. ಯೆಹೋವನ ಎಲಿಯನಿಗೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನೀನು ಹೋಗಿ ಅಡಗಿಕೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷ ಅಡಗಿಕೊಳ್ಳಬೇಕು? ಅದೇ 18ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ರಿ. ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಬರಕಾಲದ 3ನೇ ವರ್ಷ 3 ವರ್ಷ ಈಗ ಆಲ್ರೆಡಿ ಇವನು ಏನ ಮಾಡಿದ್ದಾನೆ? ಅಡಗಿಕೊಂಡಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 3 ವರ್ಷ ದೇವರು ಇವನನ್ನು ಅಡಗಿಸಿಟ್ಟಿದ್ದಾರೆ. ಇವನು ಹೇಳೋದವರೆಗೂ ಮಳೆ ಬರಲ್ಲ, ಇವನು ಹೇಳೋದವರೆಗೂ ನೀರು ದೇಶದಲ್ಲಿ ಇರಲ್ಲ ಎಂಬುದಾಗಿ ಅಡಗಿಸಿಟ್ಟಾಯ್ತು. ಪ್ರೈಸ್ ದ ಲಾರ್ಡ್. ದೇಶದಲ್ಲಿ ನೀರೇ ಇಲ್ಲ, ಈಗ ಬರಗಾಲ ಫುಲ್ಲು, ಎಲ್ಲವೂ ಇಲ್ಲದೆ ಹೋಯಿತು. ಈಗ ಇವನು ಆಚೆ ಬರ್ತಾ ಇದ್ದಾರೆ, ಅಡಗಿಸಿಡಲ್ಪಟ್ಟವನು ಹೊರಗೆ ಬರ್ತಾ ಇದ್ದಾನೆ. ದೇಶದಲ್ಲಿ ಮಳೆ ಬಂದಿತ್ತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದ್ರ ಮಧ್ಯದಲ್ಲಿ ಕೆಲ ಕಾರ್ಯಗಳು ನಡೆಯಿತು. 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ನದಿಯಲ್ಲಿದ್ದಂಥ ನೀರು ಬತ್ತಿ ಹೋಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀರಿಲ್ಲದೆ ಬರಗಾಲದ ನಿಮಿತ್ತ ಸ್ವಲ್ಪ ದಿವಸ ಇತ್ತು, ಹಾಗೆ ನೀರೆಲ್ಲ ಬತ್ತಿ ಹೋಯಿತು. ಅದಾದ್ಮೇಲೆ ಒಂದು 2-3 ದಿವಸ ಇರಲಿ, ಹಾಗೆ ಇರಲಿ, ಫಾಸ್ಟಿಂಗ್ ಮಾಡಲಿ ಎಂಬುದಾಗಿ ದೇವರು ಬಿಡಲಿಲ್ಲ. 8ನೇ ವಾಕ್ಯದಲ್ಲಿ 7ನೇ ವಾಕ್ಯ ಎಂಡಿಂಗ್ ಬತ್ತಿ ಹೋಯಿತು ಎಂಬುದಾಗಿ ಎಂಡಾಗ್ಬಿಟ್ಟು 8ನೇ ವಾಕ್ಯ ಸ್ಟಾರ್ಟಿಂಗ್ ಬರೆಯಲ್ಪಟ್ಟಿದೆ, ಆಗ ಯೆಹೋವನು ಇವನೊಂದು 2-3 ದಿವಸ ಫಾಸ್ಟಿಂಗ್ ಮಾಡಲಿ. ಚೆನ್ನಾಗಿ ಇಷ್ಟು ದಿವಸ ಏನು ಮಾಡಿದ್ದಾನೆ? ಚೆನ್ನಾಗಿ ತಿಂದಿದ್ದಾನೆ, 3 ಟೈಮ್ ಚೆನ್ನಾಗಿ ಊಟ ಸಿಕ್ಕಿದೆ, ಒಳ್ಳೆ ಊಟ ತಿಂದಿದ್ದಾನೆ. ಸ್ವಲ್ಪ ದಿವಸ ಫಾಸ್ಟಿಂಗ್ ಮಾಡಲಿ ಎಂಬುದಾಗಿ ಬಿಡಲಿಲ್ಲ. ಆ ನೀರು ಯಾವಾಗ ಬತ್ತಿ ಹೋಯ್ತು ಆಗಲೇ ದೇವರು ಮಾತಾಡಲು ಪ್ರಾರಂಭಿಸಿದರು. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಸಮಯಕ್ಕೆ ಅನುಗುಣವಾಗಿ ಮಾತಾಡಿ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ. ಹೌದು ಎಂಬುದಾಗಿ ನಂಬುವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ನನ್ನ ಸಮಯಕ್ಕೆ ಅನುಗುಣವಾಗಿ ನಾನು ಬಲವಿಲ್ಲದೆ ಇರುವಾಗ, ದಿಕ್ಕಿಲ್ಲದೆ ಇರುವಾಗ ದೇವರ ವಾಕ್ಯವು ನನ್ನನ್ನು ಬಲಪಡಿಸಿತು ಎಂಬುದಾಗಿ ಹೇಳುವರು ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀರು ಬತ್ತಿ ಹೋಯಿತು, ಆಗ ದೇವರು ಅವನೊಂದಿಗೆ ಮಾತಾಡಲು ಪ್ರಾರಂಭಿಸಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ್ರು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುವವನು. ಪ್ರೈಸ್ ದ ಲಾರ್ಡ್. ನಿಮ್ಮೊಂದಿಗೆ ಬರುವಂಥ ಪ್ರತಿಯೊಂದು ಮಾತುಗಳು ನಿಮ್ಮನ್ನು ಬದುಕಿಸುತ್ತಾ ಇರುತ್ತದೆ. ಆಮೇಲೆ ದೇವರ ವಾಕ್ಯವಾಗಿ ನೀವು ಕೇಳುವಾಗ ನಿಮ್ಮ ಜೀವಿತವನ್ನು ಅದು ಬದುಕಿಸುತ್ತಾ ಇರುತ್ತದೆ. ಈಗ 8ನೇ ವಾಕ್ಯವನ್ನು ಓದ್ರಿ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಸಿದ್ಯೋನ್ಯರ ಸಾರಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಪ್ರೈಸ್ ದ ಲಾರ್ಡ್. 10ನೇ ವಾಕ್ಯವನ್ನು ಓದ್ರಿ. ಅವನು ಅಲ್ಲಿಂದ ಹೊರಟು ಸಾರಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು. ಆ ಸಹೋದರಿ ಏನಕ್ಕೋಸ್ಕರ ಸೌದೆಯನ್ನು ಕೂಡಿಸ್ತಾ ಇದ್ದಾರೆ? ನೆಕ್ಸ್ಟ್ ವಾಕ್ಯಗಳನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ. ಒಂದು ಸಾರಿ ಸ್ವಲ್ಪ ಹಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಅದನ್ನು ಚಪಾತಿ ಮಾಡ್ಬಿಟ್ಟು ಏನು ಮಾಡಬೇಕು? ತಿಂದ್ಬಿಟ್ಟು ನಾನೇನು ಮಾಡಬೇಕು? ಸಾಯಬೇಕೆಂಬುದಕ್ಕೋಸ್ಕರ ಅವರು ಸೌದೆಯನ್ನು ಗೂಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅಡಿಗೆಗೋಸ್ಕರ ಸೌದೆಯನ್ನು ಗೂಡಿಸ್ತಾ ಇದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವನು ಅಲ್ಲಿ ಎಂಟ್ರಿ ಕೊಟ್ಟ, ಅಡಗಿಸಲು ಇಟ್ಟಲ್ಪಟ್ಟವನು, 3 ವರ್ಷ ದೇವರ ಸನ್ನಿಧಾನದಲ್ಲಿ ಅಡಗಿಸಿ ಇಡಲ್ಪಟ್ಟವನು ಎಂಟ್ರಿ ಕೊಟ್ಟ. ಆ ಮನೆಯು ಆಶೀರ್ವಾದವಾಗಿ ಮಾರ್ಪಟ್ಟಿತು, ಆ ದೇಶದಲ್ಲಿ ಒಂದು ಆಶೀರ್ವಾದವಾಗಿ ಮಾರ್ಪಟ್ಟಿತು. ನೀವು ದೇವರ ಸನ್ನಿಧಾನದಲ್ಲಿ ಎಷ್ಟು ಅಡಗಿಸಿ ಇಡಲ್ಪಡುತ್ತೀರೋ, ದೇವರೇ ನನ್ನನ್ನು ಮೇಲಕ್ಕೆ ಎತ್ತುತ್ತಾ ಇಲ್ಲ, ಅವರೆಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ದೇವರೇ, ನನ್ನನ್ನು ಮೇಲೆ ಎತ್ತುರಿ ದೇವರೇ, ನನ್ನ ಜೊತೆ ಇದವರೆಲ್ಲ ಚೆನ್ನಾಗಿದ್ದಾರೆ, ಓಡಾಡ್ತಾ ಇದ್ದಾರೆ, ನನ್ನನ್ನು ಯಾಕೆ ಅಡಗಿಸಿಟ್ಟಿದ್ದೀರ? ನೀನು ಹೋಗುವ ಜಾಗದಲ್ಲಿ ಬರುವ ದಿವಸಗಳಲ್ಲಿ ನಿನ್ನ ಮೂಲಕ ಅನೇಕರಿಗೆ ಆಶೀರ್ವಾದವಾಗಿರುವುದಕ್ಕೋಸ್ಕರ ದೇವರು ಈ ದಿವಸಗಳಲ್ಲಿ ನಿನ್ನನ್ನು ಅಡಗಿಸಿಟ್ಟಿರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಅಡಗಿಸಿರುವಾಗಲೇ, ಯಾವಾಗ ನಾವು ಇಲ್ವೋ ಆಗಲೇ ನಮ್ಮ 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 ಪ್ರೈಸ್ ದ ಲಾರ್ಡ್, ನಮ್ಮ ಕುರಿತವರಿಗೆ ಒಂದು ಬಯಕೆ ಬರುತ್ತೆ. ಅಯ್ಯೋ, ನಾವು ಇರಬೇಕಾದ್ರೆ ನಮ್ಮ ಏನಂತಾರೆ ಅದಕ್ಕೆ,
ನಮ್ಮ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ನಾವು ಇಲ್ಲದೆ ಇರುವಾಗ ನಮ್ಮ ವ್ಯಾಲ್ಯೂ ಏನಾಗುತ್ತೆ? ಯಾರು ಇವನನ್ನು ಬಡಿತೀನಿ, ಬಿಡಿತೀನಿ, ಸಾಯಿಸ್ತೀನಿ ಎಂಬುದಾಗಿ ಹೇಳಿದಂಥ ಜನರೆಲ್ಲರೂ ಇನ್ನು ಇವನನ್ನು ಹುಡುಕಿಕೊಂಡು ಹೇಗಾದರೂ ಬಂದ್ಬಿಟ್ರೆ ಸಾಕು ಎಂಬುದಾಗಿ ಇವನ ವ್ಯಾಲ್ಯೂ ಅವಾಗ ಗೊತ್ತಾಯಿತು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 1 ಅರಸು 18ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದ್ರಿ. ನಿನ್ನ ದೇವರಾದ ಯೆಹೋವನ ಆಣೆ, ಏನಂತ ಹೇಳ್ತಾ ಇದ್ದಾರೆ? ನಿನ್ನನ್ನು ಎಲ್ಲಾ ಕಡೆ ಏನ್ ಮಾಡ್ಬಿಟ್ರು? ಹುಡುಕ್ಬಿಟ್ರು. ಏನಕ್ಕೋಸ್ಕರ? ನೀನ್ ಬಂದ್ರೆ ಆಶೀರ್ವಾದವಾಗುತ್ತೆ ಎಲಿಯನೇ, ನೀನ್ ಬಂದ್ರೆ ಆಶೀರ್ವಾದ ಆಗುತ್ತೆ. ಅದಕ್ಕೋಸ್ಕರ ಎಲ್ಲಾ ಕಡೆ ನಿನ್ನನ್ನು ಹುಡುಕ್ತಾ ಇದ್ದಾರೆ. ನಿನ್ನನ್ನು ಹುಡುಕೋದ್ರೆ ಎಲ್ಲೂ ಕೂಡ ನೀನ್ ಸಿಗ್ಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನನ್ನು ಭಾರವಾಗಿ ನೋಡಿದ ಜನರು ನಿಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ದೇವರು ಮಾಡುವವರಾಗಿದ್ದಾರೆ. ಆಮೇಲೆ ನಿಮ್ಮನ್ನು ಹಾಗೆ ಮಾಡುತ್ತಿರುವ ಜನರು ನಿಮ್ಮ ವ್ಯಾಲ್ಯೂವನ್ನು ತಿಳಿದು ನಿಮ್ಮ ಬಳಿಗೆ ಬರುವ ಹಾಗೆ ದೇವರು ಮಾಡುವವರಾಗಿದ್ದಾರೆ. ಹೌದು ಎಂಬುದಾಗಿ ನಂಬುವರು. 2 ನಿಮಿಷ ದೇವರನ್ನು ಕೈಗಳನ್ನು ತಟ್ಟಿ ದೇವರನ್ನು ಸ್ತುತಿಸಿರಿ. ಆಮೇಲೆ ಇಂದು ನನ್ನನ್ನು ಭಾರವಾಗಿ ಹಾಗೆಯಾಗಿ ನೋಡುತ್ತಿರುವ ಜನರು ಒಂದು ದಿವಸ ನನ್ನನ್ನು ಹುಡುಕಿಕೊಂಡು ನನ್ನ ಸಹಾಯಕ್ಕಾಗಿ ನಾನು ಅವರನ್ನು ಆಶೀರ್ವದಿಸಬೇಕೆಂಬುದಾಗಿ ನನ್ನ ಬಳಿಗೆ ಬರುವ ಹಾಗೆ ದೇವರು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಎಲಿಯನೇ, ನೀನು ಹೇಳೋದವರೆಗೂ ದೇಶದಲ್ಲಿ ಮಳೆ ಬರಲ್ಲ, ನೀನು ಹೇಳೋದವರೆಗೂ ಬರಗಾಲ ನೀಗಲ್ಲ, ನೀನು ಹೇಳೋದವರೆಗೂ ಈ ದೇಶದಲ್ಲಿ ಸಮೃದ್ಧಿ ಬರಲ್ಲ. ದೇವರ ಮಕ್ಕಳು ಯಾರ್ಯಾರು ಅಡಗಿಸಿಡಲ್ಪಡುತ್ತಾರೋ ಅವರು ಮಾತಾಡುವ ಮಾತಿನಲ್ಲಿ ಆಶೀರ್ವಾದವು ಸಮೃದ್ಧಿ ಇಳಿದು ಬರುತ್ತದೆ. ಶಬ್ದವಾಗಿ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಹಾಗಾದ್ರೆ ಮೊದಲನೆಯದಾಗಿ ದೇವರು ನನ್ನನ್ನು ಏನಕ್ಕೋಸ್ಕರ ಅಡಗಿಸಿಟ್ಟಿದ್ದಾರೆ? ನಾಶನದಿಂದ ತಪ್ಪಿಸುವುದಕ್ಕೋಸ್ಕರ. 2ನೇದಾಗಿ ನಮ್ಮನ್ನು ಪ್ರೀತಿಸುತ್ತಿರುವುದರಿಂದ. 3ನೇದಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ. 4ನೇದಾಗಿ ನನ್ನನ್ನು ನಾನು ಬೇರೆಯವರಿಗೆ ಆಶೀರ್ವಾದವಾಗಿರುವುದಕ್ಕೋಸ್ಕರ. 5ನೇದಾಗಿ ನಾನು ಇನ್ನೂ ಹೇಳ್ಕೊಟ್ಟಿಲ್ಲ, ಇದೊಂದನ್ನು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೇಳ್ಕೊಟ್ಟು ಮುಗಿಸಲು ಇಷ್ಟಪಡುತ್ತೇನೆ. ಪ್ರೈಸ್ ಅಲ್ಲ. 5ನೇದಾಗಿ ನನ್ನನ್ನು ಏನಕ್ಕೋಸ್ಕರ ಅಡಗಿಸಿಡುತ್ತಾ ಇದ್ದಾರೆ? ನನ್ನನ್ನು ಸಿದ್ಧಪಡಿಸಲು. ಏನಕ್ಕೋಸ್ಕರ ಸಿದ್ಧಪಡಿಸಲು? ಆತನ ಮಹಿಮೆಯನ್ನು ನೋಡುವುದಕ್ಕಾಗಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದ್ರಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮೋಶೆಯು ಐಗುಪ್ತ ದೇಶದ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಐಗುಪ್ತ ದೇಶದ ಸರ್ವ ವಿದ್ಯೆಗಳು, ಅಲ್ಲಿ ಕರಾಟೆ, ಕುಂಗ್ಫು ಏನೇನಿದೆ ಎಲ್ಲದರಲ್ಲಿ ಅವನು ನಿಪುಣನಾದನು. ಒಬ್ಬ ಬಂದು ಯಾರಾದ್ರೂ ಅಪೋಸ್ ಮಾಡಿದ್ರೆ ಅವನನ್ನು ಒಂದೇ ಏಟಲ್ಲಿ ಬೀಳಿಸ್ಬಿಡ್ತಾನೆ. ಆ ರೀತಿ ಇದೆ ಬಾಡಿ ಎಲ್ಲ. ಈಗ ಆ ರೀತಿ ಇರ್ಬೇಕಾದ್ರೆ ಈಗ ನೆಕ್ಸ್ಟ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 23ನೇ ವಾಕ್ಯದಲ್ಲಿ, 40 ವರ್ಷ ವಯಸ್ಸು ತುಂಬುತ್ತಾ ಇರಲು ಇಸ್ರಾಯೇಲ್ ವಂಶವನಾದ ತನ್ನ ಸಹೋದರನನ್ನು ಹೋಗಿ ನೋಡಬೇಕೆಂಬ ಆಸೆಯು ಅವನ ಹೃದಯದಲ್ಲಿ ಹುಟ್ಟಿತು. ಈಗ 40 ವರ್ಷ ಫುಲ್ ಹಾಗೆ ಗಟ್ಟಿಯಾಗಿ, ಕೈ ಕಾಲೆಲ್ಲ ಹಾಗೆ ಗಟ್ಟಿಯಾಗಿದೆ, ಯಾರು ನೋಡಿಬೇಕು, ಯಾರನ್ನು ಬೀಳಿಸ್ಬೇಕೆಂಬುದಾಗಿ ಇರ್ಬೇಕಾದ್ರೆ ಇಸ್ರಾಯೇಲ್ ದೇಶದ ಜನರನ್ನು ಹೋಗಿ ನಾವೇನ್ ನೋಡೋಣ ಎಂಬುದಾಗಿ ನೋಡುವುದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಅಲ್ಲಿ ಇಬ್ರು ಜಗಳ ಆಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಕಾರ್ಯ. ಐಗುಪ್ತನು ಈ ಇಸ್ರಾಯೇಲನನ್ನು ಪೀಡಿಸುತ್ತಾ ಇದ್ದನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ಅವನನ್ನು ತಡೆಯೋದಿಕ್ಕೆ ಹೋದ, ಒಂದೇಟು ಹೊಡೆದ, ಐಗುಪ್ತನ ಅಲ್ಲೇ ಸತ್ತು ಹೋಗ್ಬಿಟ್ಟ. ಈಗ ಪಾರೋನು ನನ್ನನ್ನು ಹೇಗಾದರೂ ಸಾಯಿಸ್ಬಿಡ್ತಾನೆ ಎಂಬುದಾಗಿ ಅಂದ್ಕೊಂಡು ಇವಾಗ ಓಡ್ತಾ ಇದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಅವನನ್ನು 40 ವರ್ಷ ಅರಣ್ಯದಲ್ಲಿ ಅಡಗಿಸಿಟ್ಟರು. ಆಮೇಲೆ ಐಗುಪ್ತರ ಕಣ್ಣಿಗೆ ಬೀಳದ ಹಾಗೆ, ಪಾರೋಹನ ಕಣ್ಣಿಗೆ ಬೀಳದ ಹಾಗೆ ಅವನನ್ನು 40 ವರ್ಷ ಅಡಗಿಸಿಟ್ಟರು. 40 ವಯಸ್ಸಿನಲ್ಲಿ ಓಡೋದ, 40 ವರ್ಷ ಅಡಗಿಸಿಟ್ಟಿದ್ದಾರೆ. ಈಗ ಎಷ್ಟು ವಯಸ್ಸು? ನಾನು ಗಣಿತದಲ್ಲಿ ತುಂಬ ಟಾಪ್ ಎಂಬುದಾಗಿ ಹೇಳೋರು ಬಾಯಿ ತೆಗೆದು ಹೇಳ್ರಿ ಸ್ವಲ್ಪ. ಪ್ರೈಸ್ ಅಲ್ಲ. 40 + 40 ಕರೆಕ್ಟಾಗಿ ಹೇಳ್ಬಿಟ್ರಿ, ಪರವಾಗಿಲ್ಲ, ನಾನು ತಪ್ಪಾಗಿ ಹೇಳ್ತೀನಿ ಎಂಬುದಾಗಿ ಅಂದುಕೊಂಡೆ. ಪ್ರೈಸ್ ಅಲ್ಲ. 80ನೇ ವಯಸ್ಸಿನಲ್ಲಿ ಇವಾಗ ದೇವರು ಅವನ ಹತ್ರ ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ? ಪ್ರೈಸ್ ಅಲ್ಲ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಪ್ರೈಸ್ ಅಲ್ಲ, ಮೋಶೆ, ನನ್ನ ಜನರನ್ನು ಬಿಡಿಸುವುದಕ್ಕೋಸ್ಕರ ಹೋಗು. 40ನೇ ವಯಸ್ಸಿನಲ್ಲಿ ಅವನು ಯಾವ ರೀತಿ ಇದ್ದ? ಕೆಲವರೆಲ್ಲ ಮೇಲೆ ಬಟನೇ ಹಾಕಲ್ಲ, 2 ಬಟನ್ 3. ತಮಿಳ್ನಾಡಲ್ಲೆಲ್ಲ ನೋಡ್ಬಿಟ್ರೆ ನೀವು, ಅಲ್ಲಿರೋ ಬಿಸಿಲಿಗೆ ಕಳೆದ ವಾರದಲ್ಲಿ ತಮಿಳ್ನಾಡಿಗೆ ಹೋಗಿದ್ದೆ, ಬುಧವಾರ ಹೋಗಿರ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಪ್ರೈಸಲಾಡ್ ಒಂದು ಹೋಟೆಲಲ್ಲಿ ಊಟ ಮಾಡುವುದಕ್ಕೋಸ್ಕರ ಹೋಟೆಲ್ ಒಳಗೆ ಹೋಗ್ಬೇಕಾದ್ರೆ ಆಚೆ ಒಂದು ಚರಂಡಿ ಇತ್ತು. ಆ ಚರಂಡಿಯಲ್ಲಿ ಇಲ್ಲಿ ಹಂದಿಗಳು ಚರಂಡಿ ಒಳಗೆ ಏನು ಮಾಡುತ್ತೆ? ಮಲಗಿರುತ್ತೆ. ನೋಡಿದ್ದೀರಾ? ನಾಯಿಗಳು ಏನು ಮಾಡೋದಿಲ್ಲ, ನೀರನ್ನು ನೋಡಿದ್ರೇ ಏನು ಮಾಡುತ್ತೆ? ಎದ್ರಿ ಓಡುತ್ತೆ. ಅಲ್ಲಿ ನಾಯಿ
ಒಂದು 2 ನಾಯಿ ನೀರೊಳಗೆ ಹಾ ಎಂಬುದಾಗಿ ಅಷ್ಟು ಬಿಸಿಲು, ತಡ್ಕೊಳ್ಳೋದಕ್ಕಾಗದಂಥ ಬಿಸಿಲು ನೀರೊಳಗೆ ಹಾಗೆ ಮಲಿಕೊಂಡಿದೆ. ನಾನು ಆಗ ಅಂದುಕೊಂಡೆ, ನಾವೆಲ್ಲರೂ ಭಾಗ್ಯವಂತರು. ಕರ್ನಾಟಕದಲ್ಲಿ ತುಮಕೂರು, ಅದರಲ್ಲೂ ವಿಶೇಷವಾಗಿ ಬ್ಯಾಂಗ್ಳೂರು ಸುತ್ತಮುತ್ತ ಇರೋ ತುಮಕೂರಲ್ಲಿರೋ ನಾವೆಲ್ಲರೂ ಊಟಿ ಥರ ಒಳ್ಳೆ ಕ್ಲೈಮೇಟನ್ನು ದೇವರು ಕೊಟ್ಟಿದ್ದಾರೆ. ಅಯ್ಯೋ ಶನಿ, ಏನು ಇಷ್ಟೊಂದು ಚಳಿ ಎಂಬುದಾಗಿ ಯಾರಾನ ಹೇಳಿದ್ರೆ ನಿಮಗೆ ಓದೆ, ನಿಮ್ಮಂಥವ್ರನ್ನೆಲ್ಲ ಅಲ್ಲಿಗೆ ತಗೊಂಡೋಗಿ ಬಿಡಬೇಕು. ಆವಾಗ ಗೊತ್ತಾಗುತ್ತೆ ಇದರ ಮಹಿಮೆ ಏನು ಅಂತ. ಪ್ರೈಸ್ ದ ಲಾರ್ಡ್. ಒಳ್ಳೆ ಕ್ಲೈಮೇಟನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ 40ನೇ ಅಲ್ಲಿರೋರು ಶರ್ಟ್ ಎಲ್ಲ ಹಾಗೆ ಓಪನ್ ಮಾಡಿ, ಶರ್ಟ್ ಇಲ್ಲದೆ ಗಾಡಿಯಲ್ಲಿ ಹೋದ್ರೆ ಅದೊಂಥರ. ಇಲ್ಲಿ ಕೆಲವರು ನೋಡಿದ್ದೀನಿ, ಪ್ರೈಸ್ ಅಲ್ಲ, ಶರ್ಟ್ 4-5 ಗುಂಡಿ ಹೆಣ್ಮಕ್ಳು ಎಲ್ಲ ಎದುರ್ಕೊಂಡು ತಲೆ ಸುತ್ತ ಬಿದ್ದುಬಿಡ್ತಾರೆ ಅನ್ನೋ ಪರಿಜ್ಞಾನವಿಲ್ಲದೆ ಹಾಗೆ ಓಡಾಡುವವರಿದ್ದಾರೆ. ಪ್ರೈಸ್ ಅಲ್ಲ. ಸರಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ಈ ಮೋಶೆ ಅದೇ ರೀತಿ ಓಡಾಡ್ತಾ ಇರ್ಬೇಕು. 40ನೇ ವಯಸ್ಸು, ಫುಲ್ ಶಕ್ತಿ ಇರಬೇಕಾದ್ರೆ ಅನೇಕರ ಸಹೋದರರ ಬಟ್ಟೆನ ಹಾಗೆ ಮೆತ್ತಗೆ ಹಾಕೊಂಡ್ಬಿಟ್ರು. ಪ್ರೈಸ್, ನಿಮ್ಮನ್ನು ಹೇಳಿಲ್ಲ, ನೀವೆಲ್ಲರೂ ತುಂಬ ಒಳ್ಳೆಯವರು. ಪ್ರೈಸ್ ಅಲ್ಲ. ಸರಿ, ಈಗ 80ನೇ ವಯಸ್ಸಿನಲ್ಲಿ ಬಟನ್ ಹಾಕೋದಿಕ್ಕೇನೆ ಶಕ್ತಿ ಇಲ್ಲ, ಬಲಹೀನತೆ ಆಗಿದ್ದಾನೆ. ಅವನನ್ನು ದೇವರು ಕರೀತಾ ಇದ್ದಾರೆ, ನಿನ್ನ ಮೂಲಕ ಸಮಸ್ತ ಇಸ್ರಾಯೇಲ್ ಜನರನ್ನು ಬಿಡಿಸ್ತೇನೆ ಎಂಬುದಾಗಿ. ಇವನ ಬಲದಿಂದ ಹೋಗುವಾಗ ಒಬ್ಬನನ್ನು ಕೂಡ ಇವನು ರಕ್ಷಿಸಲು ಆಗಲಿಲ್ಲ. ಒಬ್ಬನನ್ನು ರಕ್ಷಿಸಲು ಪ್ರಯತ್ನ ಪಟ್ಟ, ಅದರಲ್ಲಿ ಸೋತು ಓಡಿ ಹೋದ. ಈಗ 80ನೇ ವಯಸ್ಸಿನಲ್ಲಿ ಬಲಹೀನತೆ ಇರುವಾಗ ಇವನು ದೇವರ ಬಲದಲ್ಲಿ ಹೋಗುತ್ತಿದ್ದಾನೆ. ಪ್ರೈಸಲ್ಲಿ ಸಮಸ್ತ ಇಸ್ರಾಯೇಲ್ ಜನರನ್ನು ಬಿಡಿಸುವ ಬಲವನ್ನು ದೇವರು ಕೊಟ್ಟರು. ನೀವು ಬಲಹೀನತೆಯಲ್ಲಿದ್ದರೂ ದೇವರಿಂದ ಅಡಗಿಸಲ್ಪಟ್ಟವರಾಗಿದ್ದರೆ ದೇವರು ನಿಮ್ಮ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಡೆಸುವ ದೇವರಾಗಿದ್ದಾರೆ. ಇವನು ಬಲಹೀನತೆಯಲ್ಲಿಯೇ ಹೇಳ್ತಾ ಇದ್ದಾನೆ, ಸಮುದ್ರವು ವಿಭಾಗವಾಗಲಿ, ಸಮುದ್ರವು ವಿಭಾಗವಾಯಿತು. ನೀರು ರಕ್ತವಾಗಲಿ, ನೀರು ರಕ್ತವಾಯಿತು. ಆಕಾಶದಿಂದ ಕಳ್ಮಳೆ ಸುರಿಯಲಿ, ಕಳ್ಮಳೆ ಸುರಿಯಿತು. ಕಪ್ಪೆಗಳು ಬರಲಿ, ಕಪ್ಪೆಗಳು ಬಂದಿತು. ಮೊದಲ ಕುಮಾರ ಸಂಹಾರ ಆಗುತ್ತೆ, ಸಂಹಾರವಾಯಿತು. ಬಲಹೀನತೆಯಾಗಿದ್ದಾನೆ, ಆದರೂ ಇವನು ನುಡಿಯುವಾಗ ಅದು ನೆರವೇರಿತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅಡಗಿಸಲು ಇಡಲ್ಪಟ್ಟವನ ಜೀವಿತದಲ್ಲಿ ದೇವರ ಬಲವು ಇಳಿದು ಬರುತ್ತದೆ. ಈಗ ನೆಕ್ಸ್ಟ್ ಏನ್ ನಡೀತು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ಅಡಗಿಸಲು ಇಡಲ್ಪಟ್ಟಿದ್ದಾನೆ ಇವನು. ಈಗ ಒಂದು ದಿವಸ ಹೇಳ್ತಾ ಇದ್ದಾನೆ, ದೇವರೇ ನಾನು ನಿಮ್ಮನ್ನು ನೋಡಬೇಕು. ICU ಫುಲ್ ಫಾರ್ಮ್ ಏನು? ICU ಫುಲ್ ಫಾರ್ಮ್, ಹಾಸ್ಪಿಟಲಲ್ಲಿ ICU ಎಂಬುದಾಗಿರುತ್ತಲ್ಲ, ಫುಲ್ ಫಾರ್ಮ್ ಏನು? ಅಕ್ಕ ಏನೋ ಹೇಳಿದ್ರಿ, ಕೇರ್ ಯೂನಿಟ್. ಅಕ್ಕ ನೀವು ಹೇಳಿದ್ದು ತುಂಬ ಕರೆಕ್ಟ್. ಪ್ರೈಸ್ ಅಲ್ಲ. ನನ್ನ ಪ್ರಕಾರ ICU ಅಂದರೆ ಅಲ್ಲಿ ಒಳಗೋದ್ಮೇಲೆ ಯಾರು ಕೂಡ ನಾನು ನಿನ್ನ ಜೊತೆನೇ ಇರ್ತೀನಿ ಎಂಬುದಾಗಿ ಹೇಳೋರು ಯಾರು ಜೊತೆ ಬರೋದಕ್ಕೆ ಆಗೋದಿಲ್ಲ. ಅಲ್ಲಿ ಮಲಗ ಮೇಲೆ ಒಂದೇ ವರ್ಡ್, ICU ಗಾಡ್, ನಾನು ನಿಮ್ಮನ್ನು ಮಾತ್ರ ನೋಡ್ತೀನಿ, ಬೇರೆ ಗತಿ ಇಲ್ಲ ದೇವರೇ. ಪ್ರೈಸ್ ಅಲ್ಲ. ಈಗ ಮೋಶೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ದೇವರೇ ನಾನು ನಿಮ್ಮನ್ನು ನೋಡ್ಬೇಕಪ್ಪ, ಹೇಗಾದರೂ ನಿಮ್ಮನ್ನು ನೋಡಬೇಕು. ದೇವ್ರು ಹೇಳಿದ್ರು, ನನ್ನನ್ನು ನೋಡಿದವನು ಜೀವಿಸೋದಕ್ಕೆ ಆಗೋದಿಲ್ಲ, ಸತ್ತೋಗ್ಬಿಡ್ತಾನೆ. ಆದರೆ ಒಂದೇ ಒಂದು ಇದಿದೆ, ಚಾನ್ಸ್ ಇದೆ. ಏನು ಚಾನ್ಸ್ ದೇವರೇ? ನೀನು ಬಂಡೆ ಬಿರುಕಿನಲ್ಲಿ ಬಂದು ನಿಂತ್ಕೋ, ನಾನು ನಿನ್ನನ್ನು ಕೈಯಿಂದ ಮರೆಮಾಚಿ ಅಡಗಿಸಿಟ್ಟು ನಾನು ನಿನ್ನನ್ನು ತೋರ್ಪಡಿಸುತ್ತೇನೆ, ನಾನು ನಿನಗೆ ತೋರ್ಪಡಿಸುತ್ತೇನೆ. ಹಲ್ಲೆಲೂಯಾ. ಯಾರ್ಯಾರು ಬಂಡೆಯ ಬಿರುಕಿನಲ್ಲಿ ಬಂದು ನಿಂತಿದ್ದೀರೋ ನಿಮ್ಮೆಲ್ಲರಿಗೂ ಒಂದು ನಿಶ್ಚಯವನ್ನು ಹೇಳುತ್ತೇನೆ, ಒಂದು ದಿವಸ ನಮ್ಮ ಕಣ್ಣುಗಳು ಆತನನ್ನು ಕಾಣುತ್ತವೆ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ ದೇವರ ಸನ್ನಿಧಾನದಲ್ಲಿ. ನಿಮ್ಮ ಕಣ್ಣುಗಳು ಆತನನ್ನು ಕಾಣುತ್ತದೆ. ಅದುವರೆಗೂ ನೀವು ಆತನನ್ನು ನೋಡುವವರೆಗೂ ನೀವು ಎಲ್ಲ ಆಚೆ ಹೋಗ್ಬೇಡ್ರಿ. ಆತನ ಬಂಡೆ ಬಿರುಕಿನಲ್ಲಿ ನೆಲೆಯಾಗಿ ನಿಂತಿರ್ರಿ. ಒಂದು ದಿವಸ ನನ್ನ ಪರಲೋಕದ ದೇವರು ಬರ್ತಾರೆ, ತನ್ನನ್ನು ತೋರ್ಪಡಿಸುವುದಕ್ಕೋಸ್ಕರ ಬರ್ತಾರೆ. ಆ ದಿವಸದಲ್ಲಿ ನಮ್ಮ ಕಣ್ಣುಗಳು ಅನ್ಯ ಕಣ್ಣಲ್ಲ, ಸ್ವಂತ ಕಣ್ಣಿನಿಂದ ನಾವು ಆತನನ್ನು ನೋಡುತ್ತೇವೆ. ನಮ್ಮನ್ನು ಯಾಕೆ ದೇವರು ಅಡಗಿಸಿದರು? ಶತ್ರು ಕೈಯಿಂದ ಬಿಡಿಸುವುದಕ್ಕೋಸ್ಕರ. ನನ್ನನ್ನು ಪ್ರೀತಿಸಿದರಿಂದ ನನ್ನನ್ನು ಅಡಗಿಸಿದರು, ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಅಡಗಿಸಿದರು. ಆಮೇನ್. ಪ್ರೈಸ್ ಅಲ್ಲ. ನಾನು ಬೇರೆಯವರಿಗೆ ಆಶೀರ್ವಾದವಾಗಿರುವುದಕ್ಕೋಸ್ಕರ ಅಡಗಿಸಿದರು, ನನ್ನನ್ನು ಸಿದ್ಧಪಡಿಸುವುದಕ್ಕೋಸ್ಕರ. ಏನಕ್ಕೋಸ್ಕರ ಸಿದ್ಧಪಡಿಸ್ತಾ ಇದ್ದಾರೆ? ನಾನು ಆತನನ್ನು ನೋಡಬೇಕು, ನನ್ನ ಕಣ್ಣುಗಳು ಆತನನ್ನು ನೋಡಬೇಕು. ಹಲ್ಲೆಲೂಯಾ. ಕರ್ತನ ಮಹಿಮೆಯ ಬರೋಣದಲ್ಲಿ ಹರ್ಷಿಸಿ ನಾವು ನಲಿಯುವೆವು. ಕರ್ತನ ಮಹಿಮೆಯ ಬರೋಣದಲ್ಲಿ ಆಮೇನ್ ಹರ್ಷಿಸಿ